Okay, welcome to Triple T Academy DCT class. So in the last class we discussed about what is meant by electricity, what are the different sources use ಮಾಡಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಹೆಂಗೆ ಜನರೇಟ್ ಮಾಡಿದ್ದೀವಿ ನೋಡಿದ್ದೀವಿ. ಸೊ ನೆಕ್ಸ್ಟ್ ಟಾಪಿಕ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಕರೆಂಟ್, ವೋಲ್ಟೇಜ್, EMF, ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೆಸಿಸ್ಟೆನ್ಸ್ ವಿತ್ ದೇರ್ SI ಯೂನಿಟ್. ಓಕೆ, ಸೊ ಎಲೆಕ್ಟ್ರಿಕಲ್ ಕರೆಂಟ್ ಅಂದರೆ ಏನು, ಸಿಂಪಲ್ ಡೆಫಿನೇಷನ್ಸ್. ನೆಕ್ಸ್ಟ್ ಅದರದ್ದು SI ಯೂನಿಟ್ಸ್. ವೋಲ್ಟೇಜ್ ಅಂದರೆ ಏನು, ಅದರದ್ದು SI ಯೂನಿಟ್. ನೆಕ್ಸ್ಟ್ EMF ಡೆಫಿನೇಷನ್ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು, ಅದರದ್ದು SI ಯೂನಿಟ್ಸ್. ಓಕೆ, ಸೊ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್ ಇಸ್ ಎಲೆಕ್ಟ್ರಿಕಲ್ ಕರೆಂಟ್. ಓಕೆ, ಸೊ ಎಲೆಕ್ಟ್ರಿಕಲ್ ಕರೆಂಟ್ನ ನಾವು ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್ I. ಸೊ ಕ್ಯಾಪಿಟಲ್ ಲೆಟರ್ ಐನಲ್ಲಿ ಏನಾಗುತ್ತೆ ಅಂದರೆ ಡಿನೋಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನ್ಯೂಮರಿಕಲ್ಸ್ನಲ್ಲಿ ಏನಾಗುತ್ತೆ ಅಂದರೆ ಇನ್ಸ್ಟೆಡ್ ಆಫ್ ಕರೆಂಟ್ ವರ್ಡ್ಸ್ನಲ್ಲಿ ಮೆನ್ಷನ್ ಮಾಡೋಕ್ಕಿಂತ ಸೊ I ಈಕ್ವಲ್ ಟು 5 ಆಂಪಿಯರ್ ಈ ಥರ ಏನಾಗುತ್ತೆ ಅಂದರೆ ಮೆನ್ಷನ್ ಮಾಡುತ್ತಾರೆ. ದಟ್ ಮೀನ್ಸ್ I ಅಂದರೆ ಕರೆಂಟ್. ಓಕೆ, ದ ಕರೆಂಟ್ ದ ಡೆಫಿನೇಷನ್ ಏನಂದರೆ ದ ಕಂಟಿನ್ಯೂಯಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಕಂಟಿನ್ಯೂ ಫ್ಲೋ ಆದರೆ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದ ಕಂಟಿನ್ಯೂಯಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್. ಓಕೆ, ವೈ ಮೀನ್ಸ್ ಕರೆಂಟ್ ಏನಾಗುತ್ತೆ ಅಂದರೆ ಓನ್ಲಿ ಕಂಡಕ್ಟರ್ನಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ. ಓಕೆ, in a particular directions, that is called electric current. So electric current is nothing but flow of electrons in a conductor. Electron ಅಂದ್ರೆ ನೆಗೆಟಿವ್ ಚಾರ್ಜ್. ಓಕೆ, ಒಂದು ಕಂಡಕ್ಟರ್ನಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಫ್ಲೋ ಆದರೆ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಲೆಟರ್ I. ಸೊ ಒಂದು ಕರೆಂಟ್ನ ಏನಾಗುತ್ತೆ ಅಂದರೆ ಯಾವ ಲೆಟರ್ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್ I. ಓಕೆ, ನೆಕ್ಸ್ಟ್ SI ಯೂನಿಟ್ ಆಫ್ ಕರೆಂಟ್ ಈಸ್, SI ಯೂನಿಟ್ ಈಸ್ ನಥಿಂಗ್ ಬಟ್ ಆಲ್ರೆಡಿ ಇನ್ ದ ಅರ್ಲಿಯರ್ ಕ್ಲಾಸಸ್ನಲ್ಲಿ ಏನಾಗುತ್ತೆ ಅಂದರೆ ಡಿಸ್ಕಸ್ ಮಾಡಿದ್ದೀವಿ. ಸೊ SI ಯೂನಿಟ್ ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್, ದಟ್ ಈಸ್ ಗ್ಲೋಬಲಿ ಅಕ್ಸೆಪ್ಟೆಡ್. ಫಾರ್ ಎಕ್ಸಾಂಪಲ್ ಕರೆಂಟ್ದು SI ಯೂನಿಟ್ ಕೇಳಿದ್ರೆ ಆಂಪಿಯರ್. ಆಂಪಿಯರ್ ಅಂದರೆ ಒಂದು ಸೈಂಟಿಸ್ಟ್ ಅದು ಕರೆಂಟ್ನ ಫೈಂಡ್ ಔಟ್ ಮಾಡಿರೋದಕ್ಕೆ ಅವ್ರ ಹೆಸರು ಇಟ್ಕೊಂಡಿದ್ದಾರೆ. ಓಕೆ, ದ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಅದೇನಂದ್ರೆ ಏನು ಡಿನೋಟ್ ಮಾಡ್ತೀವಿ. ಓಕೆನಾ, ಫಾರ್ ಎಕ್ಸಾಂಪಲ್ I ಈಕ್ವಲ್ ಟು 5 ಆಂಪಿಯರ್. I ಅಂದರೆ ಕರೆಂಟ್, 5 ಅಂದರೆ ಅದರ ವ್ಯಾಲ್ಯೂ, 5 ಆಂಪಿಯರ್ ಅಂದರೆ 5 ಆಂಪಿಯರ್ಸ್ ಕರೆಂಟ್ ಆ ಸರ್ಕ್ಯೂಟಲ್ಲಿ ಇದೇನಂತ. ಓಕೆ, ಸೊ ನೆಕ್ಸ್ಟ್ ದ ಕರೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್, ಕರೆಂಟ್ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಲೈಕ್ ಚಾರ್ಜ್ ಪರ್ ಟೈಮ್ ಅಂತೀವಿ. ಓಕೆ, ಸೊ ಕರೆಂಟ್ದು ಫಾರ್ಮುಲಾ ಕೇಳಿದ್ರೆ ಕರೆಂಟ್ ಈಕ್ವಲ್ ಟು, ಸೊ ಲಿಸನ್, ನೋಟ್ ಡೌನ್ ದಿಸ್ ಒನ್. ಸಿ ಕರೆಂಟ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಚಾರ್ಜ್ ಡಿವೈಡ್ ಬೈ ಟೈಮ್ ಅಂತೀವಿ. ಓಕೆ, ಸೊ SI ಯೂನಿಟ್ ಆಫ್ ಕರೆಂಟ್ ನಾವು ಹೆಂಗೆ ಡಿನೋಟ್ ಮಾಡಿದ್ದೀವಿ ಅಂದರೆ I ಈಕ್ವಲ್ ಟು Q ಡಿವೈಡ್ ಬೈ T ಅಂತೀವಿ. Q ಅಂದರೆ ಚಾರ್ಜ್, T ಅಂದರೆ ಟೈಮ್. ಓಕೆ, I ಈಕ್ವಲ್ ಟು Q ಬೈ T. ಸೊ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ, ಈ ಫಾರ್ಮುಲಾ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ನ್ಯೂಮರಿಕಲ್ಸ್ನಲ್ಲಿ ಕ್ವಶನ್ಸ್ ಕೇಳ್ಬೋದು. ಓಕೆ, Q ಈಸ್ ನಥಿಂಗ್ ಬಟ್ ಚಾರ್ಜ್ನ Q ಡಿನೋಟ್ ಮಾಡ್ತೀವಿ. ಟೈಮ್ ಅಂದರೆ ವಿ ನೋ ದಟ್ Tನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ದ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್ ಅಂತೀವಿ. SI ಯೂನಿಟ್ ಆಫ್ ಕರೆಂಟ್ ಅಂದರೆ ಆಂಪಿಯರ್ ಅಂತೀವಿ. ನೆಕ್ಸ್ಟ್ SI ಯೂನಿಟ್ ಆಫ್ ಚಾರ್ಜ್ ಅಂದರೆ ಕೂಲೂಮ್ ಆಗುತ್ತೆ. ಸೊ SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲೂಮ್. ನೆಕ್ಸ್ಟ್ SI ಯೂನಿಟ್ ಆಫ್ ಟೈಮ್ ಕೇಳಿದ್ರೆ ಏನಾಗುತ್ತೆ ಅಂದರೆ ಸೆಕೆಂಡ್ಸ್ ಅಂತೀವಿ. ಓಕೆ, ಸೊ ಇದರಲ್ಲಿ ಕ್ವಶನ್ಸ್ ಯಾವ ಥರ ಫ್ರೇಮ್ ಮಾಡ್ತಾರೆ ಅಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಆಂಪಿಯರ್ ಕೇಳ್ಬೋದು. ಸೊ 1 ಆಂಪಿಯರ್ ಇಸ್ ನಥಿಂಗ್ ಬಟ್ 1 ಕೂಲೂಮ್ ಚಾರ್ಜ್ ಪರ್ 1 ಸೆಕೆಂಡ್. ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಆಂಪಿಯರ್ ಕೇಳಿದ್ರೆ 1 ಕೂಲೂಮ್ ಚಾರ್ಜ್ 1 ಸೆಕೆಂಡ್ಸ್ನಲ್ಲಿ ಏನಂದರೆ ಫ್ಲೋ ಆದರೆ ಅದನ್ನು 1 ಆಂಪಿಯರ್ ಅಂತೀವಿ. ಇದು ಇಂಪಾರ್ಟೆಂಟ್. ಓಕೆ, ಬರೆದು ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟ್, ಕ್ವಶನಲ್ಲಿ ಕೇಳ್ಬೋದು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಆಂಪಿಯರ್, 1 ಕೂಲೂಮ್ ಚಾರ್ಜ್ ಪರ್ 1 ಸೆಕೆಂಡ್ ಅಂತೀವಿ. ಇಲ್ಲ ಅಂದರೆ ಇದನ್ನು ರೀಅರೇಂಜ್ ಮಾಡಿದ್ರೆ 1 ಕೂಲೂಮ್ ಇಂಟು ಸೆಕೆಂಡ್ ಇನ್ವರ್ಸ್. ಈ ಸೆಕೆಂಡ್ ಏನಾಗುತ್ತೆ ಅಂದರೆ ರೆಸಿಪ್ರೋಕಲ್ ಆದರೆ ಇನ್ವರ್ಸ್ ಆಗುತ್ತೆ. ಪವರ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ವರ್ಸ್ ಆಗುತ್ತೆ, ಕೂಲೂಮ್ ಇಂಟು ಸೆಕೆಂಡ್ ಇನ್ವರ್ಸ್ ಆಗುತ್ತೆ. ಓಕೆ, ದ ಕರೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಚಾರ್ಜ್ ಡಿವೈಡ್ ಬೈ ಟೈಮ್ ಅಂತೀವಿ. ಸೊ ಕರೆಂಟ್ ಹೆಂಗೆ ಡಿನೋಟ್ ಮಾಡ್ತೀವಿ, I ಅಂತ ಡಿನೋಟ್ ಮಾಡ್ತೀವಿ. ಚಾರ್ಜ್ ಅಂದರೆ Q, ಟೈಮ್ ಅಂದರೆ T ಆಗುತ್ತೆ. ಸೊ ಇದರಲ್ಲಿ Q ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಸೊ N ಇಂಟು E. ಸಮ್ ಪ್ರಾಬ್ಲಮ್ಸ್ನಲ್ಲಿ ಏನಾಗುತ್ತೆ ಅಂದರೆ ಈ Q ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸಮ್ ಕೇಸಸ್ನಲ್ಲಿ ಏನಾಗುತ್ತೆ ಅಂದರೆ Q ವ್ಯಾಲ್ಯೂ ಕೊಡಲ್ಲ. ಸೊ ಅವಾಗ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ N ಇಂಟು E. N ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, E ಅಂದರೆ 1 electron value. So already we know that 1 electron equal to 1.6023 into 10 to the power minus 19 ಕೂಲೂಮ್ ಆಗುತ್ತೆ. ಓಕೆ, ಸೊ ನಿಮ್ಮ ಕ್ವಶನ್ಸ್ ಯಾವ ಥರ ಫ್ರೇಮ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ Q ಈಕ್ವಲ್ ಟು 5 ಕೂಲೂಮ್, ಟೈಮ್ ಈಕ್ವಲ್ ಟು 5 ಸೆಕೆಂಡ್ಸ್, ಫೈಂಡ್ ಔಟ್ ದ ಕರೆಂಟ್ ವ್ಯಾಲ್ಯೂ ಕೇಳ್ಬೋದು. ಓಕೆ, ಸೊ ವಿ ನೋ ದ ಫಾರ್ಮುಲಾ I ಈಕ್ವಲ್ ಟು Q ಡಿವೈಡ್ ಬೈ
t ಏನಾಗುತ್ತೆ ದ q ವ್ಯಾಲ್ಯೂ ಇಸ್ ಗಿವನ್ 5 ಡಿವೈಡ್ ಬೈ ಟೈಮ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ 5 ಸೆಕೆಂಡ್ಸ್ ಇದೆ. ಸೊ 5 ಡಿವೈಡ್ ಬೈ 5 ಕ್ಯಾನ್ಸಲ್ ಮಾಡಿದ್ರೆ ಸೊ I ಈಕ್ವಲ್ ಟು 1 ಆಂಪಿಯರ್ ಆಗುತ್ತೆ. ಸೊ ಲಿಸನ್, I ಈಕ್ವಲ್ ಟು q ಬೈ ಟಿ ಈ ಫಾರ್ಮುಲಾನಲ್ಲಿ 3 ಪ್ಯಾರಾಮೀಟರ್ಸ್ ಇದೆ. ಒನ್ ಈಸ್ ಕರೆಂಟ್, ಇನ್ನೊಂದು ಚಾರ್ಜ್, ಇನ್ನೊಂದು ಟೈಮ್ ಇದೆ. ಅಮಾಂಗ್ ದೀಸ್ 3 ಪ್ಯಾರಾಮೀಟರ್ಸ್ ಎನಿ 2 ವ್ಯಾಲ್ಯೂ ಶುಡ್ ಬಿ ಗಿವನ್. ಏನಾವುದು 2 ವ್ಯಾಲ್ಯೂ ಕೊಟ್ಟು ಇನ್ನೊಂದು ಅನ್ನೋನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಕೇಳ್ಬೋದು. ಓಕೆ, ಸೊ ಇದು ಇಂಪಾರ್ಟೆಂಟ್. I ಈಕ್ವಲ್ ಟು q ಬೈ ಟಿ. ನೆಕ್ಸ್ಟ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಆಂಪಿಯರ್ ಕೇಳಿದ್ರೆ 1 ಕೂಲಮ್ ಚಾರ್ಜ್ 1 ಸೆಕೆಂಡ್ಸ್ನಲ್ಲಿ ಫ್ಲೋ ಆದರೆ ಅದು 1 ಆಂಪಿಯರ್ ಅಂತೀವಿ. ಇಲ್ಲ ಅಂದರೆ 1 ಕೂಲಮ್ ಇಂಟು ಸೆಕೆಂಡ್ ಇನ್ವರ್ಸ್ ಆಗುತ್ತೆ. ಓಕೆ, so next, the current can be expressed as charge divided by time ಆಗುತ್ತೆ. The instrument used to measure current, ಒಂದು ಕರೆಂಟ್ನ ಒಂದು ಸರ್ಕ್ಯೂಟಲ್ಲಿ ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಒಂದು ಡಿವೈಸ್ ಯೂಸ್ ಮಾಡ್ತೀವಿ. That device is called as ammeter. Okay, ammeter is a device which is used to measure the current in a circuit. Okay, next, an ammeter is always connected in series with the circuit. So circuit ಅಲ್ಲಿ ಏನಾಗುತ್ತೆ ಅಂದರೆ 2 types of connection ಇದೆ. ಒಂದು series connection, ಇನ್ನೊಂದು parallel connection ಇದೆ. ammeter ಏನಾಗುತ್ತೆ ಅಂದರೆ ಒಂದು ಸರ್ಕ್ಯೂಟ್ ಅಲ್ಲಿ always connected in series ನಲ್ಲಿ ಕನೆಕ್ಟ್ ಮಾಡಿರ್ತೀವಿ. Why we are connecting in series means in series circuit the current should be constant. Okay, ಅದು ಫ್ಯೂಚರ್ ಕ್ಲಾಸಸ್ನಲ್ಲಿ ಅದ್ರ ಬಗ್ಗೆ ಇನ್ ಡೆಪ್ತ್ ನೋಡೋಣ. ಸೊ ammeter is always connected in series with the circuit. ನೆಕ್ಸ್ಟ್ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂದರೆ ammeter is connected in series or parallel ಈ ಥರ ಕೇಳ್ಬೋದು. ಸೊ ammeter ಏನಾಗುತ್ತೆ ಅಂದರೆ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ನೆಕ್ಸ್ಟ್, ದ ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಇದೇನಾಗುತ್ತೆ ಅಂದರೆ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ದ ಕರೆಂಟ್ ಈಸ್ ಆಲ್ವೇಸ್ ಫ್ಲೋಸ್ ಫ್ರಮ್ positive terminal of the battery passing through the external circuit and enters in the negative terminal of the battery. That is called conventional flow of current ಅಂತೀವಿ. ಸೊ ಈ ಪಾಯಿಂಟ್ ಏನಾಗುತ್ತೆ ಅಂದರೆ ಕರೆಂಟ್ ಡೈರೆಕ್ಷನ್ಸ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಏನಾಗುತ್ತೆ ಅಂದರೆ ಆಲ್ವೇಸ್ ಫ್ರಮ್ ಪಾಸಿಟಿವ್ ಡೈರೆಕ್ಷನಿಂದ ನೆಗೆಟಿವ್ ಡೈರೆಕ್ಷನ್ಸ್ಗೆ ಹೋಗುತ್ತೆ. ಅದನ್ನು ಏನಂತೀವಿ ಅಂದರೆ ಕನ್ವೆನ್ಷನಲ್ ಫ್ಲೋ ಅಂತೀವಿ. ಕನ್ವೆನ್ಷನಲ್ ಫ್ಲೋ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ವೇ. ಓಕೆ, ಅಟ್ ಸ್ಟ್ಯಾಂಡರ್ಡ್ ವೇನಲ್ಲಿ ಕರೆಂಟ್ ಡೈರೆಕ್ಷನ್ಸ್ ಪಾಸಿಟಿವ್ ಟು ನೆಗೆಟಿವ್ ಇರುತ್ತೆ. ಓಕೆ, ಈ ಇಮೇಜ್ ನೋಡಿ. ಸೊ ಲಿಸನ್, ಲುಕ್ ಅಟ್ ದಿಸ್ ಇಮೇಜ್. ಇದೇನಾಗುತ್ತೆ ಅಂದರೆ ಒಂದು ಬ್ಯಾಟ್ರಿ. ಸೊ ಬ್ಯಾಟ್ರಿಗೆ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬ್ಯಾಟ್ರಿದು ಏನಾಗುತ್ತೆ ಅಂದರೆ ಒಂದು 9 ವೋಲ್ಟ್ ಇಟ್ಕೊಳ್ಳಿ. ಸೊ ಇದ್ರದ್ದು ಬ್ಯಾಟ್ರಿದು ವೋಲ್ಟೇಜ್, ಸಪ್ಲೈ ವೋಲ್ಟೇಜ್ ಎಷ್ಟಿರುತ್ತೆ? 9 ವೋಲ್ಟೇಜ್ ಇರುತ್ತೆ. ಇದರಲ್ಲಿ ಕರೆಂಟ್ ಡೈರೆಕ್ಷನ್ಸ್ ಒಂದು ನೋಡ್ತೀವಿ. ಸಿಲಿಸನ್, ಕರೆಂಟ್ ಡೈರೆಕ್ಷನ್ಸ್ ಒಂದು, ಇನ್ನೊಂದು ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಡೈರೆಕ್ಷನ್ಸ್ ಒಂದು. ಓಕೆ, ಈ ಡೈರೆಕ್ಷನ್ಸ್ ಮಾತ್ರ ನೆನಪಿಟ್ಕೊಳ್ಳಿ ಸಾಕು. ಓಕೆ, ಸೊ ಕರೆಂಟ್ ಡೈರೆಕ್ಷನ್ಸ್ ಏನಾಗುತ್ತೆ ಅಂದರೆ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಟು ದ ನೆಗೆಟಿವ್ ಟರ್ಮಿನಲ್. ಸೊ ಈ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಕರೆಂಟ್ ಡೈರೆಕ್ಷನ್ ಈಸ್ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್. ನೆಕ್ಸ್ಟ್, ಎಲೆಕ್ಟ್ರಾನ್ಸ್ ಡೈರೆಕ್ಷನ್ಸ್ ಅಂದರೆ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಹೋಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಡೈರೆಕ್ಷನ್ ಈಸ್ ನೆಗೆಟಿವ್ ಟು ಪಾಸಿಟಿವ್ ಟರ್ಮಿನಲ್. ಓಕೆ, ಸೊ ಇದನ್ನ ಏನಂತೀವಿ ಅಂದರೆ ಕನ್ವೆನ್ಷನಲ್ ಫ್ಲೋ ಆಫ್ ಕರೆಂಟ್ ಅಂತೀವಿ, ಆರ್ ಅದರ್ವೈಸ್ ಸ್ಟ್ಯಾಂಡರ್ಡ್ ವೇ ಅಂತೀವಿ, ಟ್ರೆಡಿಷನಲ್ ವೇ ಇದು. ಓಕೆ, ದ ಕರೆಂಟ್ ಡೈರೆಕ್ಷನ್ ಇನ್ ಎ ಸರ್ಕ್ಯೂಟ್ ಈಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಎಲೆಕ್ಟ್ರಾನ್ಸ್ ಡೈರೆಕ್ಷನ್ಸ್ ಕೇಳಿದ್ರೆ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಆ ಡೈರೆಕ್ಷನಲ್ಲಿ ಹೋಗುತ್ತೆ. ಸೊ ಲಿಸನ್, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಏನಾಗುತ್ತೆ ಅಂದರೆ ಈ ರೆಡ್ ಕಲರ್ ಏರೋ ಮಾರ್ಕ್ ಇಂಡಿಕೇಟ್ ಮಾಡಿರೋದು ಕರೆಂಟ್ ಡೈರೆಕ್ಷನ್ಸ್. ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಅಂದರೆ ಲೈಕ್ ಬ್ಲೂ ಕಲರ್. ಸೊ ಇಲ್ಲಿ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಹೋಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ವೋಲ್ಟೇಜ್. ಸೊ ವೋಲ್ಟೇಜ್ ನಾವು ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್ ವಿ. ಸೊ ವೋಲ್ಟೇಜ್ ಈಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಮೂವ್ ಆನ್ ಎಲೆಕ್ಟ್ರಿಕ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಎ ಒಂದು ಪಾಯಿಂಟ್, ನೆಕ್ಸ್ಟ್ ಇಲ್ಲಿ ಬಿ. ಸೊ ಎ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಒಂದು ಚಾರ್ಜ್ ಇದೆ. ಓಕೆ, ಈ ಚಾರ್ಜ್ ಏನಾಗುತ್ತೆ ಅಂದರೆ ಇಲ್ಲಿಂದ ಬಿ ಪಾಯಿಂಟಿಗೆ ಮೂವ್ ಆಗಬೇಕಂದ್ರೆ ಅದಕ್ಕೆ ಸಮ್ ಫೋರ್ಸ್ ಬೇಕು, ಸಮ್ ಎನರ್ಜಿ ಬೇಕು. ದಟ್ ಎನರ್ಜಿ ಈಸ್ ಕಾಲ್ಡ್ ಎಸ್ ವೋಲ್ಟೇಜ್ ಅಂತೀವಿ. ಸೊ ವೋಲ್ಟೇಜ್ ಈಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಮೂವ್ ಆನ್ ಎಲೆಕ್ಟ್ರಿಕ್ ಚಾರ್ಜ್. ಈ ಎಲೆಕ್ಟ್ರಿಕ್ ಚಾರ್ಜ್ ಏನಾಗುತ್ತೆ ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಆಗಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿದ್ದೀನಿ, ಇಲ್ಲಿಂದ ನಾನು ಇಲ್ಲಿ ಮೂವ್ ಆಗಬೇಕಂದ್ರೆ ನನಗೆ ಸ್ವಲ್ಪ ಎನರ್ಜಿ ಬೇಕು. ದಟ್ ಎನರ್ಜಿ ಈಸ್ ಕಾಲ್ಡ್ ಎಸ್ ವೋಲ್ಟೇಜ್ ಅಂತೀವಿ. ಓಕೆ, ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಮೂವ್ ಆನ್ ಎಲೆಕ್ಟ್ರಿಕ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು another point in an electric circuit, that is called
voltage. So voltage is nothing but amount of energy required to move an electric charge from one point to another point. ಅದನ್ನ voltage ಅಂತೀವಿ. SI unit of voltage ಕೇಳಿದ್ರೆ ವೋಲ್ಟ್. ಫಾರ್ ಎಕ್ಸಾಂಪಲ್ V equal to 5 voltage, ನೆಕ್ಸ್ಟ್ 10 voltage, ಈ ಥರ ಏನಾಗುತ್ತೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವೋಲ್ಟೇಜ್ ವ್ಯಾಲ್ಯೂ ಹೆಂಗಿರುತ್ತೆ ಅಂದರೆ ವೋಲ್ಟ್ಸ್ ಇನ್ ಟರ್ಮ್ಸ್ ಆಫ್ ವೋಲ್ಟ್ಸ್ನಲ್ಲಿ ಇರುತ್ತೆ. ಓಕೆ, ಇದು ವೋಲ್ಟೇಜ್. ಈ ಇಮೇಜ್ ನೋಡಿ. ಸೊ ಲಿಸನ್. ಸೊ ವೋಲ್ಟೇಜ್ ಇಸ್ ಮೆಷರ್ಡ್ ಇನ್ ವೋಲ್ಟ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ವೋಲ್ಟೇಜ್ ಇಲ್ಲಿ ಒಂದು ಪಾಯಿಂಟ್ ಇದೆ, ಈ ಚಾರ್ಜನ್ನ ಇಟ್ಕೊಳ್ಳಿ. ಈ ಚಾರ್ಜ್ ಏನಾಗುತ್ತೆ ಅಂದರೆ ಇಲ್ಲಿಂದ ಈ ಪಾಯಿಂಟ್ಗೂ ಮೂವ್ ಆಗಬೇಕು. ಅದಕ್ಕೇನಾಗುತ್ತೆ ಅಂದರೆ ಸಮ್ ಎನರ್ಜಿ ಬೇಕು. ದಟ್ ಎನರ್ಜಿ ಇಸ್ ಕಾಲ್ಡ್ ಆಸ್ ವೋಲ್ಟೇಜ್ ಅಂತೀವಿ. ಓಕೆ, ದ ವೋಲ್ಟೇಜ್ ಇಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಮೂವ್ ಅನ್ ಎಲೆಕ್ಟ್ರಿಕ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ದಟ್ ಈಸ್ ಕಾಲ್ಡ್ ಆಸ್ ವೋಲ್ಟೇಜ್ ಅಂತೀವಿ. SI ಯೂನಿಟ್ ಆಫ್ ವೋಲ್ಟೇಜ್ ಕೇಳಿದ್ರೆ ವೋಲ್ಟ್. ಓಕೆ, ಸೊ ನೆಕ್ಸ್ಟ್, ಸೊ ವೋಲ್ಟೇಜ್ಗೆ ಫಾರ್ಮುಲಾ ಇದೆ. ವೋಲ್ಟೇಜ್ ಈಕ್ವಲ್ ಟು ಎನರ್ಜಿ ಡಿವೈಡ್ ಬೈ ಚಾರ್ಜ್. ಇದು ಇಂಪಾರ್ಟೆಂಟ್, ಇದು ಬರೆದಿಟ್ಕೊಳ್ಳಿ, ಸರಿನಾ? ಸೊ ವೋಲ್ಟೇಜ್ ಫಾರ್ಮುಲಾ ಏನಂದ್ರೆ ಎನರ್ಜಿ ಡಿವೈಡ್ ಬೈ ಚಾರ್ಜ್ ಏನಾಗುತ್ತೆ. ಸೊ ವೋಲ್ಟೇಜ್ ನಾವು ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ V. ಸೊ ಎನರ್ಜಿದು SI ಯೂನಿಟ್ ಕೇಳಿದ್ರೆ ಜೌಲ್ ಆಗುತ್ತೆ. SI ಯೂನಿಟ್ ಆಫ್ ವೋಲ್ಟೇಜ್ ಅಂದ್ರೆ V. SI ಯೂನಿಟ್ ಆಫ್ ಎನರ್ಜಿ ಕೇಳಿದ್ರೆ ಜೌಲ್ ಆಗುತ್ತೆ. ಡಿವೈಡ್ ಬೈ SI ಯೂನಿಟ್ ಆಫ್ ಚಾರ್ಜ್ ಕೇಳಿದ್ರೆ ಕೂಲೂಮ್. ಓಕೆ, ಸೊ V ಈಕ್ವಲ್ ಟು ಜೌಲ್ ಡಿವೈಡ್ ಬೈ ಚಾರ್ಜ್, ದಟ್ ಮೀನ್ಸ್ ಕೂಲೂಮ್ ಆಗುತ್ತೆ. ಸೊ ಈಗ ಕ್ವಶನಲ್ಲಿ ಏನಾಗುತ್ತೆ ಅಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ವೋಲ್ಟೇಜ್ ಕೇಳ್ತಾರೆ. ಸೊ 1 ವೋಲ್ಟೇಜ್ ಹೆಂಗೆ ರೆಪ್ರೆಸೆಂಟ್ ಮಾಡೋದಂದ್ರೆ 1 ಜೌಲ್ ಪರ್ 1 ಕೂಲೂಮ್. 1 ಜೌಲ್ ಎನರ್ಜಿ ಡಿವೈಡ್ ಬೈ 1 ಕೂಲೂಮ್. ಇದೇನಾಗುತ್ತೆ ಅಂದರೆ 1 ವೋಲ್ಟ್ ಆಗುತ್ತೆ. ಆರ್ ಅದರ್ವೈಸ್, ಸೊ ಇದು ಹೆಂಗೆ ಬರಿಬೋದು ಅಂದರೆ V ಈಕ್ವಲ್ ಟು ಜೌಲ್ ಇಂಟು ಕೂಲೂಮ್ ಇನ್ವರ್ಸ್, ಈ ಥರ ಬರಿಬೋದು. ಓಕೆ, ಸೊ ವೋಲ್ಟೇಜ್ ಅಂದರೆ ಎನರ್ಜಿ ಡಿವೈಡ್ ಬೈ ಚಾರ್ಜ್ ಆಗುತ್ತೆ. ಇದು ಜನರಲ್ ಫಾರ್ಮುಲಾ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ವೋಲ್ಟೇಜ್ ಕೇಳ್ಬೋದು. ಸೊ ವೋಲ್ಟೇಜ್ SI ಯೂನಿಟ್ ಏನ್ ಇಸ್ V, SI ಯೂನಿಟ್ ಆಫ್ ಎನರ್ಜಿ ಇಸ್ ಜೌಲ್, SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲೂಮ್ ಆಗುತ್ತೆ. ಸೊ 1 ವೋಲ್ಟೇಜ್ ಅಂದರೆ 1 ಜೌಲ್ ಪರ್ 1 ಕೂಲೂಮ್. ಆರ್ ಅದರ್ವೈಸ್ ಇದನ್ನೇನಾಗುತ್ತೆ ರೀಅರೇಂಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್, ಸೊ ಒಂದು ಕ್ವಶನ್ಸ್ ಈ ಥರ ಕೇಳ್ತಾರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ವೋಲ್ಟೇಜ್ ಈಕ್ವಲ್ ಟು ಆಪ್ಷನ್ A 1 ಜೌಲ್ per 1 coulomb. Next option B joule into coulomb. Next option C joule into coulomb inverse. Next option D both A and C ಈ ಥರ ಕೊಡ್ತಾರೆ. ಸೊ ಅವಾಗ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಸೊ ಫಸ್ಟ್ ನೋಡಿ 1 ವೋಲ್ಟೇಜ್ ಕೇಳಿದ್ದಾರೆ. ಸೊ 1 ವೋಲ್ಟೇಜ್ ಅಂದರೆ ನಮ್ಗೆ 1 ಜೌಲ್ ಪರ್ 1 ಕೂಲೂಮ್. ಸೊ ಈ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಜೌಲ್ ಇಂಟು ಕೂಲೂಮ್ ಕೊಟ್ಟಿದ್ದಾರೆ. ಸೊ ಇಂಟು ಆಗಲ್ಲ, ಮಲ್ಟಿಪ್ಲೈ ಆಗಲ್ಲ. ನೆಕ್ಸ್ಟ್ ಜೌಲ್ ಇಂಟು ಕೂಲೂಮ್ ಇನ್ವರ್ಸ್. ಸೊ ಇದೇನಾಗುತ್ತೆ ರೀಅರೇಂಜ್ ಮಾಡಿದ್ರೆ ಇನ್ವರ್ಸ್ ಆಗುತ್ತೆ. ಸೊ ಆಪ್ಷನ್ ಬಿನೂ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡಿ ಬೋತ್ A ಆ್ಯಂಡ್ ಸಿನ್ ಕೊಡ್ತಾರೆ. ಸೊ ಅವಾಗ ಕರೆಕ್ಟ್ ಆನ್ಸರ್ ಏನಂದರೆ ಆಪ್ಷನ್ ಡಿ ಆಗುತ್ತೆ. ಓಕೆ, ಸಿಂಪಲ್ ಟೆಕ್ನಿಕ್ ಇದು. ಸೊ ಇದೇನಾಗುತ್ತೆ ರೀಅರೇಂಜ್ ಮಾಡಿದ್ರೆ ಇನ್ವರ್ಸ್ ಆಗುತ್ತೆ ಅಷ್ಟೇ. ಓಕೆನಾ? ನೆಕ್ಸ್ಟ್ ನೋಡಿ, ಸೊ ಈಗ ವೋಲ್ಟೇಜ್ ಆಯಿತು, ಕರೆಂಟ್ ವ್ಯಾಲ್ಯೂ ಆಯಿತು. ನೆಕ್ಸ್ಟ್ EMF. ಸೊ EMF ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಓಕೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ನಾವು ಇದೇನಂದರೆ ಶಾರ್ಟ್ ಫಾರ್ಮ್ನಲ್ಲಿ ಹೆಂಗೆ ಕರಿತೀವಿ ಅಂದರೆ EMF ಅಂತೀವಿ. ಓಕೆ, ಸೊ EMF ಈಸ್ ಆ್ಯನ್ ಎಲೆಕ್ಟ್ರಿಕಲ್ ಫೋರ್ಸ್, ಒನ್ ಟೈಪ್ ಆಫ್ ಫೋರ್ಸ್ ಆರ್ ಒನ್ ಟೈಪ್ ಆಫ್ ಎನರ್ಜಿನ ಅನ್ಬೋದು, ದಟ್ ಸರ್ಕ್ಯುಲೇಟ್ಸ್ ಆರ್ ಟೆನ್ಸ್ ಟು ಸರ್ಕ್ಯುಲೇಟ್. ಟೆನ್ಸ್ ಟು ಸರ್ಕ್ಯುಲೇಟ್ ಅಂದರೆ ಮೂವ್ ಟು ಸರ್ಕ್ಯುಲೇಟ್. ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಒಂದು ಕರೆಂಟ್ ಇಲ್ಲಿದೆ, ಈ ಕರೆಂಟ್ ಏನಾಗುತ್ತೆ ಇಲ್ಲಿಂದ ಇಲ್ಲಿ ಫ್ಲೋ ಆಗಬೇಕಂದ್ರೆ ಅದಕ್ಕೆ ಸಮ್ ಫೋರ್ಸ್ ಬೇಕು. ದಟ್ ಫೋರ್ಸ್ ಈಸ್ ಕಾಲ್ಡ್ ಆಸ್ EMF ಅಂತೀವಿ. ಸೊ EMF ವೋಲ್ಟೇಜ್ ಬೋತ್ ಆರ್ ಸಿಮಿಲರ್ ಓನ್ಲಿ. EMF ಈಸ್ ಎಲೆಕ್ಟ್ರಿಕಲ್ ಫೋರ್ಸ್ ದಟ್ ಸರ್ಕ್ಯುಲೇಟ್ಸ್ ಆರ್ ಟೆನ್ಸ್ ಟು ಸರ್ಕ್ಯುಲೇಟ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಏನಾಗುತ್ತೆ ಅಂದರೆ ಲೈಕ್ ಸರ್ಕ್ಯುಲೇಟ್ ಮಾಡಬೇಕಂದ್ರೆ ಒಂದು ಫೋರ್ಸ್ ಬೇಕಾಗಿತ್ತು. ದಟ್ ಫೋರ್ಸ್ ಈಸ್ ಕಾಲ್ಡ್ ಆಸ್ EMF ಅಂತೀವಿ. SI ಯೂನಿಟ್ ಆಫ್ EMF ಕೇಳಿದ್ರೆ ವೋಲ್ಟ್. ಸೊ ಇದನ್ನು ಏನಾಗುತ್ತೆ ಅಂದರೆ ಸೇಮ್ ವೋಲ್ಟ್ ಆ್ಯಂಡ್ ಯೂನಿಟಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ದ ಸೋರ್ಸಸ್ ಆಫ್ EMF ಕೇಳಿದ್ರೆ ವಾಟ್ ಆರ್ ದ ಸೋರ್ಸಸ್ ಆಫ್ EMF ಕೇಳಿದ್ರೆ ಒನ್ ಇಸ್ ಕೆಮಿಕಲ್ ಸೆಲ್ಸ್. ಸೊ ಕೆಮಿಕಲ್ ಸೆಲ್ಸ್ ಅಂದರೆ ಲಿಥಿಯಂ ಬ್ಯಾಟ್ರಿ, ನಿಯಾನ್, ನಿಕ್ಕಲ್, ಕ್ಯಾಡ್ಮಿಯಮ್ ಆ ಥರ ಬ್ಯಾಟ್ರೀಸ್, ಲೈಕ್ ಸಿಂಪಲ್ ಬ್ಯಾಟ್ರೀಸ್. ಇನ್ನೊಂದು ಎಲೆಕ್ಟ್ರಿಕ್ ಜನರೇಟರ್ಸ್ ಆ್ಯಂಡ್ ಸೋಲಾರ್ ಸೆಲ್ಸ್. ಇದೆಲ್ಲ ಏನಾಗುತ್ತೆ ಅಂದರೆ ಸೋರ್ಸಸ್ ಆಫ್ EMF ಆಗುತ್ತೆ. ಕ್ವಶನಲ್ಲಿ ಕೇಳ್ಬೋದು ವಾಟ್ ಆರ್ ದ ಸೋರ್ಸಸ್ ಆಫ್ EMF ಅಂದರೆ ಒನ್ ಇಸ್ ಕೆಮಿಕಲ್ ಸೆಲ್ಸ್,
ಬ್ಯಾಟ್ರೀಸ್, ಎಲೆಕ್ಟ್ರಿಕ್ ಜನರೇಟರ್ ಆ್ಯಂಡ್ ಸೋಲಾರ್ ಸೆಲ್ಸ್. ದೀಸ್ ಆರ್ ದ ಸೋರ್ಸಸ್ ಆಫ್ ಇ ಎಮ್ ಎಫ್ ಆಗುತ್ತೆ. ನೆಕ್ಸ್ಟ್ ಒಂದು ಸರ್ಕ್ಯೂಟಲ್ಲಿ ಇ ಎಮ್ ಎಫ್ನ ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ ಅಂದರೆ ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಷರ್ ವೋಲ್ಟೇಜ್, ನಾಟ್ ಓನ್ಲಿ ಇ ಎಮ್ ಎಫ್, ವೋಲ್ಟೇಜ್, ಇ ಎಮ್ ಎಫ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದು ಮೂರನ್ನೂ ಏನಾಗುತ್ತೆ ಅಂದರೆ ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ ಅಂದರೆ ವೋಲ್ಟ್ ಮೀಟರ್. ಸೊ ವೋಲ್ಟ್ ಮೀಟರ್ ಅಂದರೆ ಒಂದು ಎಕ್ವಿಪ್ಮೆಂಟ್, ಒಂದು ಇನ್ಸ್ಟ್ರೂಮೆಂಟ್. ಆ ಡಿವೈಸ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಒಂದು ಸರ್ಕ್ಯೂಟಲ್ಲಿರೋ ವೋಲ್ಟೇಜ್ನ ಮೆಷರ್ ಮಾಡ್ಬೋದು, ನೆಕ್ಸ್ಟ್ ಇ ಎಮ್ ಎಫ್ನ ಮೆಷರ್ ಮಾಡ್ಬೋದು, ಇನ್ನೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನಿಲ್ಲ, ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್. ಸೊ ಹೈಯರ್ ಪೊಟೆನ್ಷಿಯಲ್ ಅಂದರೆ ಏನು, ಲೋಯರ್ ಪೊಟೆನ್ಷಿಯಲ್. ದಟ್ ಮೀನ್ಸ್ ಹೈ ವೋಲ್ಟೇಜ್ ಟು ದ ಲೋ ವೋಲ್ಟೇಜ್. ಇದು ಎರಡಕ್ಕಿರೋ ಡಿಫ್ರೆನ್ಸ್ನ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೀವಿ. ಎಸ್ ಐ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ವೋಲ್ಟ್. ಸೊ ಎಸ್ ಐ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನು ವೋಲ್ಟಲ್ಲಿ ಮೆಷರ್ ಮಾಡ್ತೀವಿ. ಸೊ ವೋಲ್ಟೇಜ್ನು ವೋಲ್ಟಲ್ಲಿ ಮೆಷರ್ ಮಾಡ್ತೀವಿ, ಇ ಎಮ್ ಎಫ್ನು ವೋಲ್ಟೇಜಲ್ಲಿ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ದ ಎನರ್ಜಿ ಯೂಸ್ಡ್ ಬಿಟ್ವೀನ್ ಟೂ ಪಾಯಿಂಟ್ಸ್. ಓಕೆ, ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದರೆ ಲಿಸನ್. ಫಾರ್ ಎಕ್ಸಾಂಪಲ್ ಒಂದು ಸರ್ಕ್ಯೂಟ್. ಸೊ ಕನ್ಸಿಡರ್ ದಿಸ್ ಸರ್ಕ್ಯೂಟ್. ಇದೊಂದು ಬ್ಯಾಟ್ರಿ. ಸೊ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಇದೊಂದು ಸಿಂಪಲ್ ಸರ್ಕ್ಯೂಟ್ ಇಟ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಬಲ್ಬ್ ಕನೆಕ್ಟ್ ಮಾಡಿರ್ತೀವಿ. ಇದೊಂದು ಬಲ್ಬ್ ಕನೆಕ್ಟ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಡೈರೆಕ್ಷನ್ಸ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಹೋಗುತ್ತೆ. ಎಲೆಕ್ಟ್ರಾನ್ಸ್ ಡೈರೆಕ್ಷನ್ಸ್ ಕೇಳಿದ್ರೆ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್. ಓಕೆ, ಸೊ ಇದ್ರಲ್ಲಿ ಏನಾಗುತ್ತೆ ಅಂದರೆ ಈ ಬ್ಯಾಟ್ರಿದು ಇ ಎಮ್ ಎಫ್, ದಟ್ ಮೀನ್ಸ್ ಸಪ್ಲೈ ವೋಲ್ಟೇಜ್. ಫಾರ್ ಎಕ್ಸಾಂಪಲ್ 10 ವೋಲ್ಟೇಜ್ ಇದೆ. ಈ 10 ವೋಲ್ಟೇಜ್ ಏನಾಗುತ್ತೆ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಒಂದು 10 ವೋಲ್ಟೇಜ್ ಇದೆ ಅನ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ರೆಸಿಸ್ಟರ್ಸ್ ಕನೆಕ್ಟ್ ಮಾಡಿರ್ತೀವಿ. ನೆಕ್ಸ್ಟ್ ಈ ರೆಸಿಸ್ಟರ್ ಫಂಕ್ಷನ್ ನೆಕ್ಸ್ಟ್ ಹೇಳ್ತೀನಿ. ಈ ರೆಸಿಸ್ಟರ್ ಏನಾಗುತ್ತೆ ಅಂದರೆ ಫಂಕ್ಷನ್ ಆಗಬೇಕಂದ್ರೆ ಅದಕ್ಕೆ ಸಮ್ ಎನರ್ಜಿ ಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿರೋ 10 ವೋಲ್ಟೇಜ್ ಇಲ್ಲಿ ಬಂದಮೇಲೆ ಏನಾಗುತ್ತೆ ಅಂದರೆ ಒಂದು 5 ವೋಲ್ಟೇಜ್ ಆಗಿ ರೆಡ್ಯೂಸ್ ಆಗಿರುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಹೈಯರ್ ಪೊಟೆನ್ಷಿಯಲ್ ಲೈಕ್ 10 ವೋಲ್ಟೇಜ್ ಮೈನಸ್ ಲೋಯರ್ ಪೊಟೆನ್ಷಿಯಲ್ 5 ವೋಲ್ಟೇಜ್. ಸೊ 10 ವೋಲ್ಟೇಜ್ ಮೈನಸ್ 5 ವೋಲ್ಟೇಜ್ ಏನಾಗುತ್ತೆ 5 ವೋಲ್ಟೇಜ್. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ 5 ವೋಲ್ಟೇಜ್ ಆಗುತ್ತೆ. ಸೊ ಸಿಂಪಲ್ ಟರ್ಮ್ಸ್ನಲ್ಲಿ ಹೇಳ್ಬೇಕಂದ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್, ಇದನ್ನೇನಂತೀವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೀವಿ. ಓಕೆ, ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ದ ಎನರ್ಜಿ ಯೂಸ್ಡ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಇನ್ ಎ ಸರ್ಕ್ಯೂಟ್. Therefore, it is measured between 2 points on either side of component. Either ಏನಾಗುತ್ತೆ ಅಂದರೆ ಈ ಫಾರ್ವರ್ಡ್ ಡೈರೆಕ್ಷನ್ಸ್ ಇಲ್ಲ ರಿವರ್ಸ್ ಡೈರೆಕ್ಷನ್ಸ್, ಯಾವ ಡೈರೆಕ್ಷನಲ್ಲಿ ಬೇಕಾದರೆ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಸಿಂಪಲ್ ಟರ್ಮ್ಸ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪೊಟೆನ್ಷಿಯಲ್ ಆ್ಯಂಡ್ ಲೋಯರ್ ಪೊಟೆನ್ಷಿಯಲ್. ಇನ್ನೊಂದು ಹೇಳ್ತೀನಿ, ಇ ಎಮ್ ಎಫ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದು ಎರಡೂ ಏನಾಗುತ್ತೆ ಅಂದರೆ ಕಂಪೇರ್ ಮಾಡಿ ಓದ್ಕೊಳ್ಳಿ. ಲೈಕ್ ಇ ಎಮ್ ಎಫ್ ಅಂದರೆ ದ ಎನರ್ಜಿ ಸಪ್ಲೈಡ್ ಬೈ ದ ಸೋರ್ಸ್. ಫಾರ್ ಎಕ್ಸಾಂಪಲ್ ಒಂದು ಬ್ಯಾಟ್ರಿ ಅದೇನಾಗುತ್ತೆ ಅಂದರೆ ಒಂದು 5 ವೋಲ್ಟೇಜ್ ಸಪ್ಲೈ ಪ್ರೊವೈಡ್ ಮಾಡುತ್ತೆ ಅಂದರೆ ಇ ಎಮ್ ಎಫ್ ಇಸ್ 5 ವೋಲ್ಟೇಜ್. ಓಕೆ, ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ದ ಎ ಚಾರ್ಜ್ ಯೂಸ್ಡ್ ಬೈ ದ ಫಾರ್ ಎಕ್ಸಾಂಪಲ್ ಸೊಲ್ಯೂಷನ್. ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್, ದ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪೊಟೆನ್ಷಿಯಲ್ ಆರ್ ಲೋಯರ್ ಪೊಟೆನ್ಷಿಯಲ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ದ ಎನರ್ಜಿ ಯೂಸ್ಡ್ ಬೈ ದ ಚಾರ್ಜ್. ಫಾರ್ ಎಕ್ಸಾಂಪಲ್ ಇವಾಗ 10 ವೋಲ್ಟ್ ಎನರ್ಜಿ ಇದೆ, ಆ ಚಾರ್ಜ್ ಏನಾಗುತ್ತೆ ಅಂದರೆ ಸಮ್ ಎನರ್ಜಿನ ಯೂಟಿಲೈಸ್ ಮಾಡ್ಕೊಂಡಿದೆ. ದ ಎನರ್ಜಿ ಯೂಸ್ಡ್ ಬೈ ದ ಚಾರ್ಜ್ from one point to another point, that is called as potential difference ಅಂತೀವಿ. ಸೊ ಇ ಎಮ್ ಎಫ್ ಅಂದರೆ ಸಪ್ಲೈ ವೋಲ್ಟೇಜ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಒಂದು ಚಾರ್ಜ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಆಗೋವಾಗ ಏನಾಗುತ್ತೆ ಅಂದರೆ ಸಮ್ ಎನರ್ಜಿನ ಯೂಸ್ ಮಾಡ್ಕೊಂಡಿರುತ್ತೆ, ಅದನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೀವಿ. ಸೊ ಈ ಥರ ಕಂಪೇರ್ ಮಾಡಿ ಓದ್ಕೊಳ್ಳಿ, ನಿಮಗೆ ಈಸಿ ಇರುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಇಸ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಅಂದರೆ ಏನು? ಸೊ ರೆಸಿಸ್ಟೆನ್ಸ್ ನಾವು ಹೆಂಗೆ ಡಿನೋಟ್ ಮಾಡ್ತೀವಿ? ಓಕೆ, ಸೊ ರೆಸಿಸ್ಟೆನ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ ಆರ್ ಅಂತ ಡಿನೋಟ್ ಮಾಡ್ತೀವಿ. ಸೊ ರೆಸಿಸ್ಟರ್ ಅಂದರೆ ಡಿವೈಸ್, ರೆಸಿಸ್ಟೆನ್ಸ್ ಅಂದರೆ ಪ್ರಾಪರ್ಟಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಹೈ ಅಮೌಂಟ್ ಆಫ್ ಕರೆಂಟ್ ಇದೆ, ಎಕ್ಸೆಸ್ ಕರೆಂಟ್ ಫ್ಲೋ ಆಗುತ್ತೆ. ಆ ಕರೆಂಟ್ನ ನಾವು ರಿಡ್ಯೂಸ್ ಮಾಡಬೇಕಂದ್ರೆ ಅಲ್ಲಿ ರೆಸಿಸ್ಟರ್ಸ್ನ ಕನೆಕ್ಟ್ ಮಾಡ್ತೀವಿ. ಇದರ್ ಸೀರೀಸ್ನಲ್ಲಿ ಕನೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಪ್ಯಾರಲ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದು. ದ ಮೇನ್ ಫಂಕ್ಷನ್ ಆಫ್ ರೆಸಿಸ್ಟರ್ ಅಂದರೆ ಟು ರೆಸಿಸ್ಟ್ ದ ಫ್ಲೋ ಆಫ್ ಕರೆಂಟ್ ಅನ್ಬೋದು, ಇಲ್ಲ ಅಂದರೆ ಟು ಕಂಟ್ರೋಲ್ ದ ಫ್ಲೋ ಆಫ್ ಕರೆಂಟ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ವ್ಯಾಲ್ಯೂ ಕಂಟ್ರೋಲ್ ಮಾಡಬೇಕಂದ್ರೆ ಅಲ್ಲಿ ರೆಸಿಸ್ಟರ್ನ ಯೂಸ್ ಮಾಡ್ತೀವಿ. ಓಕೆ, ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ, ಇದು ಬರೆದಿಟ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕಂಡಕ್ಟರ್. ಈ ಕಂಡಕ್ಟರ್ನಲ್ಲಿ ಏನಾಗುತ್ತೆ ಅಂದರೆ
ಇಲ್ಲಿ ಸೆಂಟ್ರಲ್ ಇರೋದು. ನೆಕ್ಸ್ಟ್ ಇದು ಒಂದು ಅನದರ್ ಎಂಡ್. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್. ಇದು ಒಂದು ಕಂಡಕ್ಟರ್ ಇಟ್ಕೊಳ್ಳಿ. ಈ ಕಂಡಕ್ಟರ್ನಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ಫಾರ್ಮುಲಾ ಆರ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಎಲ್ ಡಿವೈಡ್ ಬೈ ಎ. ಓಕೆ, ಸೊ ಆರ್ ಅಂದರೆ ರೆಸಿಸ್ಟೆನ್ಸ್, ನೆಕ್ಸ್ಟ್ ಎಲ್ ಅಂದರೆ ಲೆಂತ್ ಆಫ್ ದ ಕಂಡಕ್ಟರ್, ನೆಕ್ಸ್ಟ್ ಎ ಅಂದರೆ ಏರಿಯಾ ಆಫ್ ದ ಕಂಡಕ್ಟರ್. ಓಕೆ, ದ ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್. ಓಕೆ, ದ ಫಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಲೆಂತ್ ಆಫ್ ದ ಕಂಡಕ್ಟರ್. ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂದರೆ ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಎಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕು. ಓಕೆ, ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆದರೆ ಎಲ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಇದನ್ನು ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂತೀವಿ. ಇಲ್ಲ ಅಂದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಆಗೋವಾಗ ಲೆಂತ್ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡ್ ಇನ್ಕ್ರೀಸ್ ಆದರೆ ರೈಟ್ ಸೈಡು ಇನ್ಕ್ರೀಸ್ ಆಗಬೇಕು. ಇಲ್ಲ ಅಂದರೆ ಲೆಫ್ಟ್ ಸೈಡ್ ಡಿಕ್ರೀಸ್ ಆದರೆ ಲೆಫ್ಟ್ ಸೈಡ್ ಡಿಕ್ರೀಸ್ ಆದರೆ ರೈಟ್ ಸೈಡ್ನು ಡಿಕ್ರೀಸ್ ಆಗಬೇಕು. ಅದನ್ನು ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂತೀವಿ. ಇದು ಒಂದು ಕಾನ್ಸೆಪ್ಟ್. ನೆಕ್ಸ್ಟ್, ದ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ದ ಏರಿಯಾ ಆಫ್ ದ ಕಂಡಕ್ಟರ್. ಓಕೆ, ಸೊ ಇನ್ವರ್ಸ್ಲಿ ಪ್ರೊಫೆಷನಲ್ ಅಂದರೆ ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಆವಾಗ ಏರಿಯಾ ಏನಾಗುತ್ತೆ ಕಡಿಮೆ ಆಗಬೇಕು. ಇದಕ್ಕೆ ಆಪೋಸಿಟ್ ಡೈರೆಕ್ಷನ್ಸ್. ನೆಕ್ಸ್ಟ್, ಇನ್ ಕೇಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಆದರೆ ಈ ಏರಿಯಾ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗಬೇಕು. ಓಕೆ, ದ ಮೇನ್ ಕಾನ್ಸೆಪ್ಟ್ ಈಸ್ ದ ಆರ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಎಲ್. ನೆಕ್ಸ್ಟ್, ದ ಆರ್ ಈಸ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ಏರಿಯಾ. ಕ್ವಶನಲ್ಲಿ ಕೇಳ್ಬೋದು. ಸೊ ದ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಆಪ್ಷನ್ ಎ ಲೆಂತ್, ನೆಕ್ಸ್ಟ್ ಏರಿಯಾ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸಮ್ ಅದರ್ ಆಪ್ಷನ್ಸ್ ಕೊಡ್ಬೋದು. ಓಕೆ, ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಲೆಂತ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ದ ಏರಿಯಾ. ಓಕೆ, ಈ ಪ್ರೊಫೆಷನಾಲಿಟಿನ ರಿಮೂವ್ ಮಾಡಬೇಕಂದ್ರೆ ಅಲ್ಲಿ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಆ್ಯಡ್ ಮಾಡ್ಕೊಬೇಕು. ಸೊ ಆರ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎನ್ ಅಂತೀವಿ. ಓಕೆ, ಆರ್ ಈಕ್ವಲ್ ಟು ರೋ ಅಂದರೆ ರೆಸಿಸ್ಟಿವಿಟಿ. ಸೊ ರೋ ಮೀನ್ಸ್ ರೆಸಿಸ್ಟಿವಿಟಿ. ಇದೇನಂದ್ರೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಒಂದೊಂದು ಮೆಟೀರಿಯಲ್, ಈ ಕಂಡಕ್ಟರ್ ಇನ್ ಕೇಸ್ ನಾನು ಸಿಲ್ವರ್ ಯೂಸ್ ಮಾಡಿದ್ರೆ ರೆಸಿಸ್ಟಿವಿಟಿ ಒಂದು ಇರುತ್ತೆ. ಇನ್ ಕೇಸ್ ಕಾಪರ್ ಇದ್ದರೆ ಕಾಪರ್ಗೆ ಒಂದು ರೆಸಿಸ್ಟಿವಿಟಿ ಇರುತ್ತೆ. ಸೊ ಆರ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಸೊ ಇದು ರೆಸಿಸ್ಟೆನ್ಸ್ ಫಾರ್ಮುಲಾ, ಇದು ಇಂಪಾರ್ಟೆಂಟ್. ಓಕೆ, ಸೊ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ದ ಲೆಂತ್ ಆಫ್ ಎ ಕಂಡಕ್ಟರ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ಏರಿಯಾ ಆಫ್ ದ ಕಂಡಕ್ಟರ್. ಇದು ಮೇನ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, the resistance of a conductor material is opposition offered to the material to the flow of current flow through it. That means ಒಂದು ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ಏನು ಮಾಡುತ್ತೆ ಅಂದರೆ ಕರೆಂಟ್ನ ಕಂಟ್ರೋಲ್ ಮಾಡುತ್ತೆ. ಕರೆಂಟ್ ಫ್ಲೋನ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಆ ರೆಸಿಸ್ಟರ್ನ ಆ್ಯಡ್ ಮಾಡ್ತೀವಿ. ಓಕೆ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಲೆಟರ್ ಆರ್. ಸೊ ಫಾರ್ ಎಕ್ಸಾಂಪಲ್ ಆರ್ ಈಕ್ವಲ್ ಟು 5 ohms ಇಲ್ಲ ಕಿಲೋ ಓಮ್ಸ್, ಈ ಥರ ರೇಂಜಲ್ಲಿ ಇರುತ್ತೆ. ಸೊ ಓಮ್ಸ್ ಈಸ್ ನಥಿಂಗ್ ಬಟ್ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. ನೆಕ್ಸ್ಟ್, ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಈಸ್, ರೆಸಿಪ್ರೋಕಲ್ ಅಂದರೆ 1/R. ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಕಂಡಕ್ಟೆನ್ಸ್ ಅಂತೀವಿ. ಕಂಡಕ್ಟೆನ್ಸ್ ಹೆಂಗೆ ಡಿನೋಟ್ ಮಾಡ್ತಾರೆ ಅಂದರೆ G. ಸೊ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಕೇಳಿದ್ರೆ ಕಂಡಕ್ಟೆನ್ಸ್, ರೆಸಿಪ್ರೋಕಲ್ ಆಫ್ ಕಂಡಕ್ಟೆನ್ಸ್ ಕೇಳಿದ್ರೆ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ನೊಂದು, ಒಂದು ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ಮತ್ತು ಕರೆಂಟ್ ಇದು ಎರಡು ಏನಾಗುತ್ತೆ ಅಂದರೆ ಆಪೋಸಿಟ್ ಟು ಈಚ್ ಅದರ್. ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ, ಕರೆಂಟ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಇಲ್ಲ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಕರೆಂಟ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಎರಡು ಏನಾಗುತ್ತೆ ಅಂದರೆ ಆಪೋಸಿಟ್. ಓಕೆ, ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಈಸ್ ಕಂಡಕ್ಟೆನ್ಸ್ ಅಂತೀವಿ. ನೆಕ್ಸ್ಟ್, ಮೋರ್ ರೆಸಿಸ್ಟೆನ್ಸ್ ಮೀನ್ ಮೋರ್ ಅಪೋಸಿಷನ್ ಟು ದ ಕರೆಂಟ್. ಒಂದು ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಅಲ್ಲಿ ಕರೆಂಟ್ನ ಅಪೋಸ್ ಮಾಡೋ ಕೆಪಾಸಿಟಿ, ದಟ್ ಮೀನ್ಸ್ ಪ್ರಾಪರ್ಟಿ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ಕಡಿಮೆ, ಕರೆಂಟ್ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ಕಡಿಮೆ. ಓಕೆ, ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್ಸ್. ಸೊ ಇದೇನಾಗುತ್ತೆ ಅಂದರೆ ಈ ಥರ ಸಿಂಬಲ್ ಓಮ್ನಲ್ಲಿ ಡಿನೋಟ್ ಮಾಡುತ್ತಾರೆ. ದಟ್ ಮೇ ಬಿ ಅದರದ್ದು ರೇಂಜ್ ನೋಡಿದ್ರೆ ಓಮ್ಸ್, ನೆಕ್ಸ್ಟ್ ಕಿಲೋ ಓಮ್ಸ್, ನೆಕ್ಸ್ಟ್ ಮೆಗಾ ಓಮ್ಸ್, ಈ ಥರ ರೇಂಜಲ್ಲಿ ಇರುತ್ತೆ. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂದರೆ ಓಮ್ಸ್ನಲ್ಲಿ ಇರುತ್ತೆ. ಕಿಲೋ ಓಮ್ಸ್ ಅಂದರೆ ಲೈಕ್ ಕಿಲೋ ಅಂದರೆ ನಮ್ಗೆ ಗೊತ್ತು 10⁻³ ನೆಕ್ಸ್ಟ್ ಮೆಗಾ ಓಮ್ಸ್ ಅಂದರೆ 10⁻6 ಈ ರೇಂಜಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ 5 ಕಿಲೋ ಓಮ್, 2 ohms, ನೆಕ್ಸ್ಟ್ 200 ohms, 5 ಮೆಗಾ ಓಮ್ಸ್, ಆ ಥರ ರೇಂಜಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್
ಈ ಇಮೇಜ್ ನೋಡಿ, ಒಂದು ರೆಸಿಸ್ಟರ್ ಸಿಂಬಲ್. ಫಾರ್ ಎಕ್ಸಾಂಪಲ್ ಒಂದು ಸರ್ಕ್ಯೂಟಲ್ಲಿ ರೆಸಿಸ್ಟರ್ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಈ ಥರ ಸಿಂಬಲ್, ಈ ಥರ ಒಂದು ಬಾಕ್ಸ್ ಥರ ರೆಕ್ಟ್ಯಾಂಗಲ್ ಟೈಪ್ನಲ್ಲಿ ಕೊಡ್ಬೋದು. ಇಲ್ಲಾಂದರೆ ರೆಸಿಸ್ಟೆನ್ಸ್ ಸಿಂಬಲ್ ಏನಂದರೆ ಈ ಥರ ಇರುತ್ತೆ. ಸೊ ರೆಸಿಸ್ಟೆನ್ಸ್ಗೆ ಏನಾಗುತ್ತೆ ಅಂದರೆ ಪೊಲಾರಿಟಿ ಇದೆಯಾ, ದಟ್ ಮೀನ್ಸ್ ಪಾಸಿಟಿವ್ ನೆಗೆಟಿವ್ ಇದೆ ಅಂದರೆ ಇಲ್ಲ. ವೈ ದ ರೆಸಿಸ್ಟರ್ ಡಸ್ ನಾಟ್ ಹ್ಯಾವ್ ಪೊಲಾರಿಟಿ ಮೀನ್ಸ್ ಇಟ್ ಡಸ್ ನಾಟ್ ಕಂಟ್ರೋಲ್ ಎನಿ ಚಾರ್ಜಸ್. ಇದೇನಾಗುತ್ತೆ ಅಂದರೆ ಒಂದು ಕರೆಂಟ್ ಲೈಕ್ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ನ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡ್ತಾ ಇಲ್ಲ. ಸೊ ಇದರದ್ದು ಫಂಕ್ಷನ್ ಏನಂದರೆ ಒಂದು ಸರ್ಕ್ಯೂಟಲ್ಲಿ ಕರೆಂಟ್ನ ಕಂಟ್ರೋಲ್ ಮಾಡುತ್ತೆ, ಚಾರ್ಜ್ ಕ್ಯಾರಿಯರ್ಸ್ನಲ್ಲೇ ಕಂಟ್ರೋಲ್ ಮಾಡಲ್ಲ, ಓನ್ಲಿ ಕರೆಂಟ್ನ ಮಾತ್ರ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡುತ್ತೆ. ಓಕೆ, ಇದು ರೆಸಿಸ್ಟರ್ ಸಿಂಬಲ್. ಸೊ ನೆಕ್ಸ್ಟ್ ಇದು ರೆಸಿಸ್ಟರ್ಸ್ ಏನಾಗುತ್ತೆ ಅಂದರೆ ಕಲರ್ ಕೋಡಿಂಗ್. ಇದು 5th ಚಾಪ್ಟರ್ನಲ್ಲಿ ಇದೆ, 1 by 1. ಓಕೆ, ಇದು ಫಸ್ಟ್ ಡಿಜಿಟ್, ನೆಕ್ಸ್ಟ್ ಸೆಕೆಂಡ್ ಡಿಜಿಟ್, ಥರ್ಡ್ ಏನಂದ್ರೆ ಮಲ್ಟಿಪ್ಲೈರ್ ಅಂತೀವಿ, ದ ಲಾಸ್ಟ್ ಒನ್ ಇಸ್ ಟಾಲರೆನ್ಸ್ ಅಂತೀವಿ. ಒಂದು ರೆಸಿಸ್ಟರ್ ಕೊಟ್ಟು ಸೊ ಆ ರೆಸಿಸ್ಟರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಒಂದು ರೆಸಿಸ್ಟರ್ ಕಲರ್ ಕೋಡಿಂಗ್, ಒಂದು ರೆಸಿಸ್ಟರ್ ನಿಮ್ಮ ಕೈಯಲ್ಲಿ ಕೊಟ್ಟು ಅದರದ್ದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಇದು 5th ಚಾಪ್ಟರ್ನಲ್ಲಿದೆ, ಇನ್ ಡೆಪ್ತ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಈ ಇಮೇಜ್ ನೋಡಿ. ಸೊ ಈ ಇಮೇಜ್ನಲ್ಲಿ ಏನಾಗುತ್ತೆ ಅಂದರೆ 3 ಕಾನ್ಸೆಪ್ಟೂ ಕವರ್ ಆಗುತ್ತೆ. ಓಕೆ, ಸೊ ಈ ಇಮೇಜ್ ಮಾತ್ರ ತಿಳ್ಕೊಳ್ಳಿ ಸಾಕು, ಸರಿನಾ? ಸೊ ಇದು ಕರೆಂಟ್, ಇಲ್ಲಿ ವೋಲ್ಟೇಜ್, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಯೆಲ್ಲೋ ಕಲರಲ್ಲಿ ಇಂಡಿಕೇಟ್ ಮಾಡ್ತೀವಲ್ಲ ಇದನ್ನೇನಂತೀವಿ ಅಂದರೆ ಎಲೆಕ್ಟ್ರಾನ್ಸ್ ಅಂತೀವಿ. ಸೊ ಎಲೆಕ್ಟ್ರಾನ್ಸ್. ಓಕೆ, ಸೊ ಫಸ್ಟ್ ನೋಡಿ, ಫಸ್ಟ್ ಕರೆಂಟ್ ಅಂದರೆ ಏನು? ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತೀವಿ. ಸೊ ಕರೆಂಟ್ ಈಸ್ ನಥಿಂಗ್ ಬಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಈ ಯೆಲ್ಲೋ ಕಲರ್ ಚಾರ್ಜ್ ಕ್ಯಾರಿಯರ್ಸ್ ಇದೆಲ್ವಾ, ಇದು ಫ್ಲೋ ಆದರೆ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕರೆಂಟ್ದು SI ಯೂನಿಟ್ ಏನು? SI ಯೂನಿಟ್ ಈಸ್ ಆಂಪಿಯರ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಕರೆಂಟ್ ಇದು ಫಾರ್ಮುಲಾ I = Q / T ಆಗುತ್ತೆ. ಸೊ Q ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ N × E ಆಗುತ್ತೆ. ಸೊ ನೆಕ್ಸ್ಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಆಂಪಿಯರ್ ಕೇಳ್ಬೋದು. 1 ಆಂಪಿಯರ್ = 1 ಕೂಲೂಮ್ / 1 ಸೆಕೆಂಡ್ಸ್ ಆಗುತ್ತೆ, ಆರ್ ಅದರ್ವೈಸ್ ಕೂಲೂಮ್ × ಸೆಕೆಂಡ್ ಇನ್ವರ್ಸ್ ಆಗುತ್ತೆ. ನೆಕ್ಸ್ಟ್ ಈ ಕರೆಂಟ್ನ ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ ಅಂದರೆ ಆಮೀಟರ್. ಸೊ ಆಮೀಟರ್ ಅಂದರೆ ಡಿವೈಸ್, ಆ ಡಿವೈಸ್ ಯೂಸ್ ಮಾಡಿ ಕರೆಂಟ್ನ ಮೆಷರ್ ಮಾಡ್ತೀವಿ. ಸೊ ಈ ಕರೆಂಟ್ ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟ್ ಡೈರೆಕ್ಷನ್ ಆಫ್ ಕರೆಂಟ್ ಕೇಳಿದ್ರೆ ಪಾಸಿಟಿವ್ ಟು ನೆಗೆಟಿವ್, ಎಲೆಕ್ಟ್ರಾನ್ಸ್ ಡೈರೆಕ್ಷನ್ಸ್ ಕೇಳಿದ್ರೆ ನೆಗೆಟಿವ್ ಟು ಪಾಸಿಟಿವ್ ಆಗುತ್ತೆ. ಸೊ ಇದು ಕರೆಂಟ್. ನೆಕ್ಸ್ಟ್ ನೋಡಿ ವೋಲ್ಟೇಜ್. ಸೊ ವೋಲ್ಟೇಜ್ ಇಸ್ ನಥಿಂಗ್ ಬಟ್, ಸೊ ವೋಲ್ಟೇಜ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಚಾರ್ಜ್ ಕ್ಯಾರಿಯರ್ ಇದೆ. ಈ ಚಾರ್ಜ್ ಕ್ಯಾರಿಯರ್ ಏನಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿ ಮೂವ್ ಆಗಬೇಕಂದ್ರೆ ಅದಕ್ಕೆ ಸಮ್ ಎನರ್ಜಿ ಬೇಕು. ದಟ್ ಎನರ್ಜಿ ಇಸ್ ಕಾಲ್ಡ್ ಎಸ್ ವೋಲ್ಟೇಜ್ ಅಂತೀವಿ. The voltage is nothing but the energy required to move an electric charge from one point to another point, that is called as voltage antivi. So voltage the SI unit is volt in measure ಮಾಡ್ತೀವಿ. Next what is the value of 1 voltage ಕೇಳ್ಬೋದು. 1 voltage = 1 joule divided by 1 coulomb ಆಗುತ್ತೆ, or otherwise joule × coulomb inverse. ಇದು 1 voltage value. ನೆಕ್ಸ್ಟ್ ವೋಲ್ಟೇಜ್ನ ನಾವು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ ಅಂದರೆ ವೋಲ್ಟ್ ಮೀಟರ್. ಈ ವೋಲ್ಟ್ ಮೀಟರ್ ಏನು ಮಾಡುತ್ತೆ ಅಂದರೆ ನಾಟ್ ಓನ್ಲಿ ಮೆಷರ್ ದ ವೋಲ್ಟೇಜ್ ವಿಚ್ ಮೆಷರ್ EMF, ವೋಲ್ಟೇಜ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದು ಮೂರನ್ನು ಏನಾಗುತ್ತೆ ಅಂದರೆ ಮೆಷರ್ ಮಾಡುತ್ತೆ. ಇದು ವೋಲ್ಟೇಜ್ ಕಾನ್ಸೆಪ್ಟ್. ನೆಕ್ಸ್ಟ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ದು ಫಂಕ್ಷನ್ ಏನು? ಇಟ್ ಅಪೋಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಇದೆ, ಈ ಚಾರ್ಜ್ ಕ್ಯಾರಿಯರ್ಸ್ ಫ್ಲೋ ಆದರೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ಮೀನ್ಸ್ ರೆಸಿಸ್ಟೆನ್ಸ್ ಫಂಕ್ಷನ್ ಏನಂದರೆ ಇಟ್ ಕಂಟ್ರೋಲ್ಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಅಂದರೆ ಇಟ್ ಕಂಟ್ರೋಲ್ಸ್ ದ ಫ್ಲೋ ಆಫ್ ಕರೆಂಟ್ನ ಕಂಟ್ರೋಲ್ ಮಾಡುತ್ತೆ. ಸೊ ರೆಸಿಸ್ಟೆನ್ಸ್ ದ SI ಯೂನಿಟ್ ಏನಾಗುತ್ತೆ ಅಂದರೆ ಓಮ್, ಆರ್ ಅದರ್ವೈಸ್ ಈ ಥರ ಸಿಂಬಲಲ್ಲಿ ಡಿನೋಟ್ ಮಾಡ್ತೀವಿ. ಓಕೆ, ಸೊ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಕೇಳಿದ್ರೆ ಓಮ್ ಆಗುತ್ತೆ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಫಾರ್ಮುಲಾ ಗೊತ್ತು, R = rho × L/A. That means the resistance is directly proportional to length of a conductor and inversely proportional to area of the conductor ಅಂತೀವಿ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಯಾವ ಡಿವೈಸ್ನಲ್ಲಿ ಮೆಷರ್ ಮಾಡ್ತೀವಿ ಅಂದರೆ ಮಲ್ಟಿಮೀಟರ್ ಅಂದರೆ ಒಂದು ಡಿವೈಸ್, ಆರ್ ಓಮ್ ಮೀಟರ್ ಅಂತೀವಿ. ಸೊ ಮಲ್ಟಿಮೀಟರ್ ಅಂದರೆ ಒಂದು ಡಿವೈಸ್, ಅದು ಮಲ್ಟಿಪಲ್ ಫಂಕ್ಷನ್ಸ್ ಮಾಡುತ್ತೆ. ಇದೇನು ಮಾಡುತ್ತೆ ಅಂದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಮೆಷರ್ ಮಾಡ್ಬೋದು. ಓಕೆ, ಸೊ ಈ ಥರ ಕಂಪೇರ್ ಮಾಡಿ ಓದ್ಕೊಳ್ಳಿ. ಸೊ ಕರೆಂಟ್ ಕಾನ್ಸೆಪ್ಟ್ ಕವರ್ ಆಗುತ್ತೆ. ನೆಕ್ಸ್ಟ್ ವೋಲ್ಟೇಜ್, ನೆಕ್ಸ್ಟ್ ರೆಸಿಸ್ಟೆನ್ಸ್, ಇದು ಪೂರ್ತಿ ಏನಾಗುತ್ತೆ ಅಂದರೆ ಒಂದೇ ಸ್ಲೈಡಲ್ಲಿ ಕವರ್ ಆಗುತ್ತೆ. ತುಂಬ ಈಸಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಈ ಟಾಪಿಕ್ನಲ್ಲಿ ಏನಾಗುತ್ತೆ ಅಂದರೆ ಯಾವ ಥರ ಕ್ವಶನ್ಸ್ ಲಿಸನ್. ಸೊ ಇವತ್ತು ಟಾಪಿಕ್ನಲ್ಲಿ ಎಲೆಕ್ಟ್ರಿಕಲ್ ಕರೆಂಟ್ ಅಂದರೆ ಏನು, ನೆಕ್ಸ್ಟ್ ವೋಲ್ಟೇಜ್ ಅಂದರೆ ಏನು, EMF, ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೆಸಿಸ್ಟೆನ್ಸ್ ಅಂದ್ರೆ ಏನು, ಅದರದ್ದು ಡೆಫಿನೇಷನ್ಸ್, ಅದರದ್ದು SI ಯೂನಿಟ್ಸ್ ನೋಡಿದ್ದೀವಿ. ಬೇಸ್ಡ್ ಆನ್ ದೀಸ್ ಟಾಪಿಕ್ಸ್ ಸೊ ಕ್ವಶನ್ಸ್ ಯಾವ ಥರ ಫ್ರೇಮ್ ಆಗ್ಬೋದು, ಸೊ ಯಾವ ಥರ ಪಾಸಿಬಿಲಿಟೀಸ್ ಇದೆ ನೋಡೋಣ.
Okay, the first question is unit of electric current. Okay, unit of electric current is option A coulomb per second, next option B is ampere, next option C is volt, next both A and B. Okay, so ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಕರೆಂಟ್ ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಕರೆಂಟ್ ಈಕ್ವಲ್ ಟು ಚಾರ್ಜ್ ಡಿವೈಡ್ ಬೈ ಟೈಮ್ ಅಂತ ಆಗುತ್ತೆ. ಓಕೆ, ಸೊ ಚಾರ್ಜ್ ಇದು ಫಾರ್ಮುಲಾ ಏನಂದ್ರೆ ಕೂಲೂಮ್, ದಟ್ ಮೀನ್ಸ್ ಚಾರ್ಜ್ ಇದು ಎಸ್ ಐ ಯೂನಿಟ್ ಇಟ್ ಕೂಲೂಮ್. ನೆಕ್ಸ್ಟ್ ಕರೆಂಟ್ ಏನಂದ್ರೆ ಆಂಪಿಯರ್ ಆಗುತ್ತೆ, ಡಿವೈಡ್ ಬೈ ಟೈಮ್ ಅಂದ್ರೆ ಸೆಕೆಂಡ್ಸ್. ಓಕೆ, ಸೊ ಆಂಪಿಯರ್ ಈಕ್ವಲ್ ಟು ಕೂಲೂಮ್ ಪರ್ ಸೆಕೆಂಡ್, ದಟ್ ಮೀನ್ಸ್ ಕರೆಂಟ್ ಈಕ್ವಲ್ ಟು ಕೂಲೂಮ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಈ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಆಂಪಿಯರ್ ಇದೂ ಆಗುತ್ತೆ. ಓಕೆ, ನೆಕ್ಸ್ಟ್ ವೋಲ್ಟೇಜ್ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಏನಾಗುತ್ತೆ ಅಂದ್ರೆ ಬೋತ್ ಎ ಅಂಡ್ ಬಿ ಕೊಟ್ಟಿದ್ದಾರೆ, ಸರಿನಾ. ಸೊ ಅವಾಗ ಆಪ್ಷನ್ ಏನಾಗುತ್ತೆ ಅಂದ್ರೆ ಬೋತ್ ಕೂಲೂಮ್ ಪರ್ ಸೆಕೆಂಡ್ ಆಗುತ್ತೆ, ಇನ್ನೊಂದು ಏನಾಗುತ್ತೆ ಅಂದ್ರೆ ಆಂಪಿಯರ್, ಎರಡು ಆಗುತ್ತೆ. ಬಟ್ ನಾವು ಮಾಡೋ ಮಿಸ್ಟೇಕ್ ಏನಂದ್ರೆ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಫಸ್ಟ್ ಆಂಪಿಯರ್ ಮೆಷರ್ ಮಾಡ್ತೀವಿ. ಸೊ ಅದು ರಾಂಗ್ ಆಗುತ್ತೆ. ಎಸ್ ಐ ಯೂನಿಟ್ ಇನ್ ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ ಅಂದ್ರೆ ಮೆನ್ಷನ್ ಮಾಡಿದ್ರೆ ಆಂಪಿಯರ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಕೂಲೂಮ್ ಪರ್ ಸೆಕೆಂಡ್, ಸೊ ಇದನ್ನು ಅಪ್ಲಿಕೇಬಲ್ ಆಗುತ್ತೆ. ಸೊ ರಿಮೈನಿಂಗ್ ಇರೋ ಆಪ್ಷನ್ಸ್ನ ಕಂಪೇರ್ ಮಾಡಿ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಬೋತ್ ಎ ಅಂಡ್ ಬಿ ಆಗುತ್ತೆ. ಸೊ ಕೂಲೂಮ್ ಪರ್ ಸೆಕೆಂಡ್ ಅಂಡ್ ಆಂಪಿಯರ್ ಎರಡು ಆಗುತ್ತೆ. ಓಕೆ, ಸೊ ಓನ್ಲಿ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕೇಳಿದ್ರೆ ಆಂಪಿಯರ್ ಮಾತ್ರ ಆಗುತ್ತೆ, ಸರಿನಾ. ಸೊ ಆನ್ಸರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, the SI unit of resistance. Okay, SI unit of resistance. So resistance ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, that means it control the flow of current in a circuit. So resistance ಮತ್ತೆ ಕರೆಂಟ್ ಏನಾಗುತ್ತೆ ಅಂದ್ರೆ ಆಪೋಸಿಟ್ ಟು ಈಚ್ ಅದರ್ ಆಗುತ್ತೆ. ಸೊ ಇಲ್ಲಿ SI ಯೂನಿಟ್ ಕೇಳಿದ್ದಾರೆ, ರೆಸಿಸ್ಟೆನ್ಸ್ ಅಂದ್ರೆ ಓಮ್ಸ್ ಆಗುತ್ತೆ, ಲೈಕ್ ಆಪ್ಷನ್ ಸಿ. ಆರ್ ಅದರ್ವೈಸ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಥರ ಸಿಂಬಲ್ಸ್ ಕೊಡ್ಬೋದು, ಈ ಥರ ಸಿಂಬಲ್ಸ್ ಕೊಟ್ಟರು ಆಗುತ್ತೆ. ಓಕೆ, ಸೊ ಆಪ್ಷನ್ ಎ ನೋಡಿ ವೋಲ್ಟ್. ವೋಲ್ಟ್ ಅಂದ್ರೆ SI ಯೂನಿಟ್ ಆಫ್ EMF, ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂಡ್ ವೋಲ್ಟೇಜ್ಗೆ ಆಗುತ್ತೆ. ನೆಕ್ಸ್ಟ್ ಸೈಮನ್ಸ್ ಕೊಟ್ಟಿದ್ದಾರೆ. ಸೈಮನ್ಸ್ ಯಾವ್ದು ಯೂನಿಟ್ ಆಗುತ್ತೆ ಅಂದ್ರೆ ಕಂಡಕ್ಟೆನ್ಸ್ಗೆ ಆಗುತ್ತೆ. SI ಯೂನಿಟ್ ಆಫ್ ಕಂಡಕ್ಟೆನ್ಸ್ ಕೇಳಿದ್ರೆ ಅದು ಸೈಮನ್ಸ್ ಆಗುತ್ತೆ. ಸೊ ಅವಾಗ ಇದು ಆಗಲ್ಲ, ಆಪ್ಷನ್ ಎ ಆಗಲ್ಲ, ಆಪ್ಷನ್ ಸಿ ಓಮ್. ನೆಕ್ಸ್ಟ್ ಬೋತ್ ಎ ಅಂಡ್ ಬಿ, ವೋಲ್ಟ್ ಮತ್ತು ಸೈಮನ್ಸ್ ಕೊಟ್ಟಿದ್ದಾರೆ, ಇದು ಆಗಲ್ಲ. ಸೊ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್ಸ್ನಾಗುತ್ತೆ. ಓಕೆ, ನೆಕ್ಸ್ಟ್ 1 ampere is equal to, that is 1 ampere is defined as, so ನಮಗೂ ಗೊತ್ತು 1 ampere ಅಂದ್ರೆ ಏನು, 1 ampere equal to 1 coulomb per 1 second. ಇದು ಒಂದು ಫಾರ್ಮುಲಾ. ಆರ್ ಅದರ್ವೈಸ್ 1 ampere equal to 1 coulomb into second inverse. ಓಕೆ, ಸೊ ಇದು ಇಂಪಾರ್ಟೆಂಟ್. ಓಕೆನಾ. ಸೊ 1 ampere ಅಂದ್ರೆ 1 coulomb ಚಾರ್ಜ್ 1 ಸೆಕೆಂಡಲ್ಲಿ ಫ್ಲೋ ಆದ್ರೆ ಅದು 1 ampere ಅಂತೀವಿ. ಇನ್ನೊಂದು ಇದನ್ನ ರೀಅರೇಂಜ್ ಮಾಡಿದ್ರೆ ಕೂಲೂಮ್ ಇಂಟು ಸೆಕೆಂಡ್ ಇನ್ವರ್ಸ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಥರ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ನೋಡಿ, 2 coulomb ಆಫ್ ಚಾರ್ಜ್ ಫ್ಲೋಯಿಂಗ್ ಪರ್ ಸೆಕೆಂಡ್, ಇದು ಆಗಲ್ಲ, ಸರಿನಾ. ಸೊ 1 coulomb ಪರ್ ಸೆಕೆಂಡ್ ಅಂದ್ರೆ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ನೋಡಿ, 1 coulomb ಆಫ್ ಚಾರ್ಜ್ ಫ್ಲೋಯಿಂಗ್ ಪರ್ ಸೆಕೆಂಡ್. ಪರ್ ಸೆಕೆಂಡ್ ಇಸ್ ನಥಿಂಗ್ ಬಟ್, ಸೊ 1 coulomb ಪರ್ ಸೆಕೆಂಡ್ ಅಂತೀವಿ ಆರ್ 1 ಸೆಕೆಂಡ್ ಅಂತೀವಿ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನೋ ಚಾರ್ಜ್ ಫ್ಲೋಯಿಂಗ್ ಕಂಡೀಷನ್ಸ್. ಚಾರ್ಜ್ ಏನಾಗುತ್ತೆ ಅಂದರೆ ಫ್ಲೋಯಿಂಗ್ ಕಂಡೀಷನ್ಸ್ ಇಲ್ಲ ನಂತರ, ಅವಾಗ ಏನಾಗುತ್ತೆ ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗಲ್ಲ. ಸೊ ಆಪ್ಷನ್ ಸಿ ಇಸ್ ರಾಂಗ್. ನೆಕ್ಸ್ಟ್ ನೋಡಿ, ದ ಚಾರ್ಜ್ ಪಾಸಿಂಗ್ ಪರ್ ಮಿನ್ಯೂಟ್. ಸೊ ಚಾರ್ಜ್ ಪಾಸಿಂಗ್ ಪರ್ ಮಿನ್ಯೂಟ್ ಕೊಟ್ಟರೆ ಆಗಲ್ಲ. ಇನ್ ಕೇಸ್ ಈ ಆಪ್ಷನಲ್ಲಿ ಏನಾಗುತ್ತೆ ಅಂದರೆ ಚಾರ್ಜ್ ಪಾಸಿಂಗ್ ಪರ್ ಟೈಮ್ ಕೊಟ್ಟರೆ, ದಟ್ ಮೀನ್ಸ್ ಸೆಕೆಂಡ್ಸ್ ಕೊಟ್ಟರೆ, ಸೆಕೆಂಡ್ಸ್ ಕೊಟ್ಟಿದ್ರೆ ಏನಾಗುತ್ತೆ ಅಂದರೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ 1 ampere is defined as ಚಾರ್ಜ್ ಪಾಸಿಂಗ್ ಪರ್ ಸೆಕೆಂಡ್ ಕೊಟ್ಟರೆ ಕರೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಚಾರ್ಜ್ ಪಾಸಿಂಗ್ ಪರ್ ಮಿನ್ಯೂಟ್ ಕೊಟ್ಟಿದ್ದಾರೆ, ಇದಾಗಲ್ಲ. ಓಕೆ, ಸೊ ಅವಾಗ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ಬಿ, 1 coulomb ಆಫ್ ಚಾರ್ಜ್ ಫ್ಲೋಯಿಂಗ್ ಪರ್ ಸೆಕೆಂಡ್. ಸಿ 1 ampere ಈಕ್ವಲ್ ಟು 1 coulomb ಚಾರ್ಜ್ ಪರ್ 1 ಸೆಕೆಂಡ್ ಅಂತೀವಿ. ಸೊ 1 ampere ಅಂದರೆ 1 coulomb ಆಫ್ ಚಾರ್ಜ್ ಫ್ಲೋಯಿಂಗ್ ಪರ್ ಸೆಕೆಂಡ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ನ್ಯೂಮರಿಕಲ್ ಕ್ವಶನ್ಸ್ ಕೇಳಿದ್ದಾರೆ. ಇಫ್ 0.6 ampere. ಸೊ ಈ ಥರ ನ್ಯೂಮರಿಕಲ್ ಕ್ವಶನ್ಸ್ ಕೊಟ್ಟರೆ ಫಸ್ಟ್ ಯು ಶುಡ್ ರೈಟ್ ದ ಗಿವನ್ ಡೇಟಾ. ಓಕೆ, ಸೊ ಹಿಯರ್ ಗಿವನ್ ದಟ್ ಈಸ್ 0.6 ampere ಆಫ್ ಕರೆಂಟ್, I ಈಕ್ವಲ್ ಟು 0.6 ampere ಕೊಟ್ಟಿದ್ದಾರೆ. ಫ್ಲೋಸ್ ಥ್ರೂ ಅನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಫಾರ್ 6 minutes. ಸೊ 6 minutesನಲ್ಲಿ ಕೊಟ್ಟಿದ್ದಾರೆ. ನಮ್ಗೇನಾಗುತ್ತೆ ಅಂದರೆ ಟೈಮ್ ಆಲ್ವೇಸ್ ಮೆಷರ್ಡ್ ಇನ್ ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡ್ತೀವಿ, ಬಟ್ ಇಲ್ಲಿ ಟೈಮ್ ಟಿ ಈಕ್ವಲ್ ಟು
6 ಮಿನಿಟ್ಸ್ನಲ್ಲಿ ಕೊಟ್ಟಿದ್ದಾರೆ. ಯು ಶುಡ್ ಕನ್ವರ್ಟ್ ಇಂಟು ಸೆಕೆಂಡ್ಸ್. ಓಕೆ, ಸೊ 1 ಮಿನಿಟ್ ಅಂದರೆ 60 ಸೆಕೆಂಡ್ಸ್. ಸೊ ಅವಾಗ ಏನಾಗುತ್ತೆ ಅಂದರೆ 6 ಇಂಟು 60 ಸೆಕೆಂಡ್ಸ್ ಮಲ್ಟಿಪ್ಲೈ ಮಾಡಿದ್ರೆ 3600 ಸೆಕೆಂಡ್ಸ್ ಆಗುತ್ತೆ. ಓಕೆ, ಸೊ 1 ಮಿನಿಟ್ ಅಂದರೆ ನಮ್ಗೇನಾಗುತ್ತೆ ಅಂದರೆ 360 ಆಗುತ್ತೆ. ಓಕೆ, 360 ಸೆಕೆಂಡ್ಸ್ ಆಗುತ್ತೆ, ಸರಿನಾ? ಸೊ ಮಿನಿಟ್ನಲ್ಲಿ ಕೊಟ್ಟಿರೋದು ಏನಾಗುತ್ತೆ ಅಂದರೆ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಬೋದು. ನೆಕ್ಸ್ಟ್, ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಫ್ಲೋಯಿಂಗ್ ಥ್ರೂ ಇಟ್, ದಟ್ ಮೀನ್ಸ್ ಚಾರ್ಜ್ನ ಫೈಂಡ್ ಔಟ್ ಮಾಡಬೇಕು, ಕ್ಯೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಲಿಸನ್. ಸೊ ವಿ ನೋ ದ ಫಾರ್ಮುಲಾ I ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಟಿ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕ್ಯೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ I ಇಂಟು ಟಿ ಆಗುತ್ತೆ. ಓನ್ಲಿ ಕ್ಯೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ I ಮತ್ತು ಟಿನ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಸೊ I ವ್ಯಾಲ್ಯೂ ಗಿವನ್ 0.6 ಆಂಪಿಯರ್ ಇಂಟು ಟಿ ವ್ಯಾಲ್ಯೂ 6 ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೇನಾಗುತ್ತೆ ಅಂದರೆ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಿದ್ದೀವಿ. ಸೊ ಅವಾಗ 360 ಸೆಕೆಂಡ್ಸ್ ಆಯಿತು. ಸೊ ಇದೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ಇದೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 216 ಬರುತ್ತೆ, ಸರಿನಾ? ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕ್ಯಾಲ್ಕುಲೇಟರ್ನ ಕೊಡಲ್ಲ ಎಕ್ಸಾಮ್ನಲ್ಲಿ. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಅವಾಗ 216 ಕೂಲೂಮ್ ಆಗುತ್ತೆ. ಸೊ ಕ್ಯೂ ಈಕ್ವಲ್ ಟು 216 ಕೂಲೂಮ್ ಆಗುತ್ತೆ. ಸೊ ಆಪ್ಷನ್ ಎ 60 ಕೂಲೂಮ್ ಆಗಲ್ಲ, ನೆಕ್ಸ್ಟ್ 36 ಆಗಲ್ಲ, 360 ಆಗಲ್ಲ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 216 ಸಿ ಅಂದರೆ ಕೂಲೂಮ್. ಚಾರ್ಜ್ ಇದು ಎಸ್ ಐ ಯೂನಿಟ್ ಏನಾಗುತ್ತೆ ಅಂದರೆ ಕೂಲೂಮ್ ಅಂತೀವಿ. ಓಕೆ, ಸೊ ಇಫ್ 0.6 ಆಂಪಿಯರ್ ಆಫ್ ಕರೆಂಟ್ ಫ್ಲೋಸ್ ಥ್ರೂ ಅನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಫಾರ್ 6 ಮಿನಿಟ್ಸ್, ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಫ್ಲೋಯಿಂಗ್ ಥ್ರೂ ಇಟ್ ಕೇಳಿದ್ರೆ ಫಸ್ಟ್ ರೈಟ್ ದ ಗಿವನ್ ಡೇಟಾ I ಈಕ್ವಲ್ ಟು 0.6 ಆಂಪಿಯರ್. ನೆಕ್ಸ್ಟ್ ಟಿ ಟೈಮ್ ಏನಾಗುತ್ತೆ ಅಂದರೆ 6 ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ 1 ಮಿನಿಟ್ ಅಂದರೆ 60 ಸೆಕೆಂಡ್ಸ್. ಸೊ ಆಗ 6 ಮಿನಿಟ್ ಕೊಟ್ಟಿದ್ದಾರೆ, 6 ಇಂಟು 60 ಮಲ್ಟಿಪ್ಲೈ ಮಾಡಿದ್ರೆ 360 ಸೆಕೆಂಡ್ಸ್ ಆಗುತ್ತೆ. ಸೊ ಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ, ಚಾರ್ಜ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಅಕಾರ್ಡಿಂಗ್ ಟು ದ ಫಾರ್ಮುಲಾ I ಈಕ್ವಲ್ ಟು ಕ್ಯೂ ಬೈ ಟಿ. ಸೊ I ವ್ಯಾಲ್ಯೂ ಗೊತ್ತು, ಟಿ ವ್ಯಾಲ್ಯೂ ಗೊತ್ತು, ಅನ್ನೋನ್ ವ್ಯಾಲ್ಯೂ ಇಸ್ ಕ್ಯೂ. ಸೊ ಕ್ಯೂ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡೋದಂದ್ರೆ ಇದನ್ನ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 216 ಕೂಲೂಮ್ ಆಗುತ್ತೆ. ಓಕೆ, ಸೊ ಸಿಂಪಲ್ ಇದೇ ಥರ ಕ್ವಶನ್ಸ್ನೇ ಕೇಳ್ತಾರೆ. ಸೊ ಅಮಾಂಗ್ ದೀಸ್ 3 ಪ್ಯಾರಾಮೀಟರ್ಸ್ನಲ್ಲಿ ಎನಿ 2 ವ್ಯಾಲ್ಯೂ. ಸೊ ಇಲ್ಲಿ I ಮತ್ತು ಟಿ ಕೊಟ್ಟಿದ್ದಾರೆ, ಕ್ಯೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಸಮ್ ಕೇಸಸ್ನಲ್ಲಿ ಕ್ಯೂ ವ್ಯಾಲ್ಯೂ ಟಿ ವ್ಯಾಲ್ಯೂ ಕೊಟ್ಟು I ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ದ ಡಿವೈಸ್ ವಿಚ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್. ಒಂದು ಡಿವೈಸ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಯಾವುದನ್ನು ಕೇಳ್ತಾರೆ. ಸೊ ಆಪ್ಷನ್ ಎ ಇಸ್ ಆಮೀಟರ್. ಸೊ ಆಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ದ ಎಲೆಕ್ಟ್ರಿಕ್ ಕರೆಂಟ್ನ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದು ಆಗಲ್ಲ. ಗ್ಯಾಲೋನೋಮೀಟರ್. ಸೊ ಗ್ಯಾಲೋನೋಮೀಟರ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಐಡೆಂಟಿಫೈ ದ ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಸೊ ಕರೆಂಟ್ ಏನಾಗುತ್ತೆ ಫಾರ್ವರ್ಡಾ ರಿವರ್ಸಾ ಆ ಡೈರೆಕ್ಷನ್ ಐಡೆಂಟಿಫೈ ಮಾಡೋಕ್ಕೆ ಗ್ಯಾಲೋನೋಮೀಟರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಜನರೇಟರ್. ಸೊ ಜನರೇಟರ್ ಏನಾಗುತ್ತೆ ಅಂದರೆ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಮೋಟಾರ್ ಏನಾಗುತ್ತೆ ಅಂದರೆ ಫಂಕ್ಷನ್ ಏನು, ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಮೋಟಾರ್ ಏನಾಗುತ್ತೆ ಕರೆಂಟ್ನ ಪ್ರೊಡ್ಯೂಸ್ ಮಾಡಲ್ಲ. ದ ಡಿವೈಸ್ ವಿಚ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಜನರೇಟರ್. ಸೊ ಆಲ್ರೆಡಿ ನಾವು ಪವರ್ ಪ್ಲಾಂಟಲ್ಲಿ ನೋಡಿದ್ದೀವಿ. ಸೊ ಜನರೇಟರ್ ಫಂಕ್ಷನ್ ಏನಂದರೆ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಏನಾಗುತ್ತೆ ಅಂದರೆ ಕನ್ವರ್ಟ್ ಮಾಡುತ್ತೆ. ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಜನರೇಟರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಲಿಸನ್. ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ದ ಫ್ಲೋ ಆಫ್ ಡ್ಯಾಶ್ ಚಾರ್ಜಸ್ ಅಂತಾರೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಫ್ಲೋ ಆಫ್ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್. ಓಕೆ, ಆಪ್ಷನ್ ಎ ಪಾಸಿಟಿವ್ ಚಾರ್ಜಸ್ ಅಂದರೆ ಆಗಲ್ಲ. ನೆಕ್ಸ್ಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಗಲ್ಲ. ನೆಕ್ಸ್ಟ್ ದ ಕರೆಂಟ್ ಅಂದರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತೀವಿ. ಸೊ ಕರೆಂಟ್ ಅಂದರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಆ ಎಲೆಕ್ಟ್ರಾನ್ಸ್ ಯಾವ ಚಾರ್ಜಸ್ನಲ್ಲಿ ಇರುತ್ತೆ ಅಂದರೆ ನೆಗೆಟಿವ್ ಚಾರ್ಜಸ್ನಲ್ಲಿ ಇರುತ್ತೆ. ಓಕೆ, ಸೊ ನ್ಯೂಟ್ರಲ್ ಅಂದರೆ ಆಗಲ್ಲ, ಸರಿನಾ? ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ದ ಫ್ಲೋ ಆಫ್ ಪಾಸಿಟಿವ್ನ ನೆಗೆಟಿವ್ನ ಕೇಳಿದ್ರೆ ನೆಗೆಟಿವ್ ಚಾರ್ಜಸ್. ಸೊ ಆಲ್ರೆಡಿ ವಿ ನೋ ದಟ್ ಕರೆಂಟ್ ಅಂದರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ ಯಾವ ಚಾರ್ಜಸ್ ಅಪ್ಪ, ಪಾಸಿಟಿವ್ನ ನೆಗೆಟಿವ್ ಅಂತ ಕೇಳಿದ್ರೆ ನೆಗೆಟಿವ್ನ ಆಗುತ್ತೆ. ಓಕೆ, ಸೊ ಇದೇ ಕ್ವಶನ್ ದ ಎಲೆಕ್ಟ್ರಿಕ್ ಕರೆಂಟ್ ಡೈರೆಕ್ಷನ್ಸ್ ಕೇಳಿದ್ರೆ, ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕೇಳಿದ್ರೆ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಚಾರ್ಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಕೇಳಿದ್ರೆ ನೆಗೆಟಿವ್ ಚಾರ್ಜಸ್ ಟು ಪಾಸಿಟಿವ್ ಚಾರ್ಜ್.
ಈ ಥರ ಕಂಪೇರ್ ಮಾಡಿ ಓದ್ಕೊಳ್ಳಿ, ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವೆನ್ ರೆಸಿಸ್ಟೆನ್ಸ್ ರಿಡ್ಯೂಸಸ್, ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ರಿಡ್ಯೂಸಸ್, ದೆನ್ ವಾಟ್ ವಿಲ್ ಬಿ ದ ಕರೆಂಟ್. ಓಕೆ, ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಕಡಿಮೆ ಆದರೆ ಕರೆಂಟ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ವೈ ಮೀನ್ಸ್ ದ ರೆಸಿಸ್ಟೆನ್ಸ್ ಈಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ದ ಕರೆಂಟ್. ಓಕೆ, ಸೊ ಕರೆಂಟ್ಗೂ ಮತ್ತು ರೆಸಿಸ್ಟೆನ್ಸ್ಗೂ ಏನಾಗುತ್ತೆ, ಏನು ರಿಲೇಷನ್ಶಿಪ್ ಅಂದರೆ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ಈಚ್ ಅದರ್ ಅಂತೀವಿ. ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇನ್ ಕೇಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಇದ್ದರೆ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ವೆನ್ ರೆಸಿಸ್ಟೆನ್ಸ್ ರಿಡ್ಯೂಸಸ್, ರೆಸಿಸ್ಟೆನ್ಸ್ ಏನಾಗುತ್ತೆ, ರಿಡ್ಯೂಸ್ ಆಗುತ್ತೆ, ವಾಟ್ ವಿಲ್ ಬಿ ದ ಕರೆಂಟ್, ಕರೆಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಆಪ್ಷನ್ ಏನಾಗುತ್ತೆ, ರಿಮೈನ್ಸ್ ಕಾನ್ಸ್ಟೆಂಟ್, ಇಲ್ಲ. ಡಿಕ್ರೀಸ್ ಆಗುತ್ತೆ ಅಂದರೆ ಇಲ್ಲ. ಡಬಲ್ ಆಗುತ್ತೆ ನಂದಿದ್ದಾರೆ, ಆಗಲ್ಲ. ಓಕೆ, ಸೊ ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟ್ ಆಲ್ವೇಸ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ಈಚ್ ಅದರ್. ಒಂದು ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇದ್ದರೆ ಅಲ್ಲಿ ಕರೆಂಟ್ ಜಾಸ್ತಿ ಇರುತ್ತಪ್ಪ, ಇಲ್ಲ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ದ ಸೋರ್ಸಸ್ ಆಫ್ ಇ ಎಮ್ ಎಫ್. ಸೊ ಇ ಎಮ್ ಎಫ್ ಅಂದರೆ ಏನೂ ಗೊತ್ತಿರಬೇಕು, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತೀವಿ. ಸೊ ಅದರದ್ದು ಸೋರ್ಸಸ್ ಏನನ್ನು ಕೇಳಿದ್ದಾರೆ, ಫಸ್ಟ್ ಒನ್ ಇಸ್ ಕೆಮಿಕಲ್ ಸೆಲ್ಸ್ ಆಗುತ್ತೆ, ನೆಕ್ಸ್ಟ್ ಬ್ಯಾಟ್ರೀಸ್ ಆಗುತ್ತೆ, ನೆಕ್ಸ್ಟ್ ಸೋಲಾರ್ ಸೆಲ್ಸ್ ಇದನ್ನು ಆಗುತ್ತೆ. ಆಪ್ಷನ್ ಡಿ ನೋಡಿ, ಆಲ್ ಆಫ್ ದಿ ಅಬವ್. ಸೊ ಸೋರ್ಸಸ್ ಆಫ್ ಇ ಎಮ್ ಎಫ್ ಕೇಳಿದ್ರೆ ಕೆಮಿಕಲ್ ಸೆಲ್ಸ್, ಬ್ಯಾಟ್ರೀಸ್, ಸೋಲಾರ್ ಸೆಲ್ಸ್, ಇನ್ನೊಂದು ಎಲೆಕ್ಟ್ರಿಕ್ ಜನರೇಟರ್ಸ್, ಇದೆಲ್ಲ ಏನಾಗುತ್ತೆ ಸೋರ್ಸಸ್ ಆಫ್ ಇ ಎಮ್ ಎಫ್ ಅಂತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಟ್ಸ್. ಆಪ್ಷನ್ ಎ ಏರಿಯಾ, ಲೆಂತ್, ಕರೆಂಟ್, none of the above. So we know the formula, listen, R directly proportional to L, inversely proportional to area ಆಗುತ್ತೆ. ಓಕೆ, ಇದು ರೆಸಿಸ್ಟೆನ್ಸ್, ಲೆಂತ್ ಮತ್ತು ಏರಿಯಾ, ಇದು ಮೂರದು ರಿಲೇಷನ್ಶಿಪ್. ಸೊ ಈ ಫಾರ್ಮುಲಾ ಏನಾಗುತ್ತೆ ಅಂದರೆ ಆರ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಏನಾಗುತ್ತೆ. ಈ ಪ್ರೊಫೆಷನಲ್ ಕಾನ್ಸ್ಟೆಂಟ್ ರಿಮೂವ್ ಮಾಡಬೇಕಂದ್ರೆ ಅಲ್ಲಿ ಒಂದು ರೆಸಿಸ್ಟಿವಿಟಿನ ಆ್ಯಡ್ ಮಾಡ್ತೀವಿ. ಓಕೆ, ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂದರೆ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂದರೆ ಲೆಂತ್ಗೆ ಆಗುತ್ತೆ. ಓಕೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಲೆಂತ್. ಇನ್ ಕೇಸ್ ಇಲ್ಲಿ ಇನ್ವರ್ಸ್ಲಿ ಪ್ರೊಫೆಷನಲ್ ಕೊಟ್ಟರೆ ಏರಿಯಾ ಆಗುತ್ತೆ. ದ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಲೆಂತ್, ಇನ್ವರ್ಸ್ಲಿ ಪ್ರೊಫೆಷನಲ್ ಕೇಳಿದ್ರೆ ಎ ಆಗುತ್ತೆ, ದಟ್ ಮೀನ್ಸ್ ಏರಿಯಾ ಆಗುತ್ತೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಲೆಂತ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ವೋಲ್ಟ್ಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ಇ ಎಮ್ ಎಫ್, ಪೊಟೆನ್ಷಿಯಲ್ ಡಿಫರೆನ್ಸ್, ವೋಲ್ಟೇಜ್, ಆಲ್ ಆಫ್ ದಿ ಅಬವ್. ಸೊ ವೋಲ್ಟಿಮೀಟರ್ ಅಂದರೆ ಏನು, ಒಂದು ಡಿವೈಸ್. ಓಕೆ, ಆ ಡಿವೈಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಇ ಎಮ್ ಎಫ್ನ ಮೆಷರ್ ಮಾಡ್ಬೋದು, ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡ್ಬೋದು, ಇನ್ನೊಂದು ವೋಲ್ಟೇಜ್ನ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಆಲ್ ಆಫ್ ದಿ ಅಬವ್, ದಟ್ ಮೀನ್ಸ್ ವೋಲ್ಟಿಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ವೋಲ್ಟೇಜ್ನ ಮೆಷರ್ ಮಾಡ್ಬೋದು, ಇ ಎಮ್ ಎಫ್ನ ಮೆಷರ್ ಮಾಡ್ಬೋದು, ಇನ್ನೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡ್ಬೋದು. ಓಕೆ, ಸೊ ಈ ಟಾಪಿಕ್ ಇವತ್ತು ಕಂಪ್ಲೀಟ್ ಆಯಿತು. ಸೊ ಈ ಟಾಪಿಕ್ನಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಲೈಕ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು, ನೆಕ್ಸ್ಟ್ ವೋಲ್ಟೇಜ್ ಅಂದರೆ ಏನು, ಇ ಎಮ್ ಎಫ್ ಅಂದರೆ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೆಸಿಸ್ಟೆನ್ಸ್, ಓನ್ಲಿ ಸಿಂಪಲ್ ಡೆಫಿನೇಷನ್ಸ್, ಅದರದ್ದು ಫಾರ್ಮುಲಾಸ್. ಓಕೆ, ಅದರದ್ದು ಎಸ್ ಐ ಯೂನಿಟ್ಸ್ ಕೇಳ್ಬೋದು. ಸೊ ಸಿಂಪಲ್ ಕ್ವಶನ್ಸ್ ಮಾತ್ರನೇ ಕೇಳ್ತಾರೆ. ಓಕೆ, ಅದು ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಪಾಸಿಬಿಲಿಟೀಸ್ ಕೇಳ್ಬೋದು, ಲೈಕ್ ಯಾವ ಥರ ಫ್ರೇಮ್ ಆಗುತ್ತೆ ಅದನ್ನು ನೋಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್, ಸೊ ಎವ್ರಿ ಡೇ ಏನಾಗುತ್ತೆ ಅಂದರೆ ನಮ್ಮ ಕ್ಲಾಸಸ್ನಲ್ಲಿ ಒಂದು ಮೋಟಿವೇಶನ್ಸ್ ಇರುತ್ತೆ. ಓಕೆ, ದ ಸ್ಟ್ರಗಲ್ ಯು ಆರ್ ಇನ್ ಟುಡೇ, ದಟ್ ಮೀನ್ಸ್ ದ ಸ್ಟ್ರಗಲ್ ಯು ಆರ್ ಇನ್ ಟುಡೇ ಈಸ್ ಡೆವಲಪಿಂಗ್ ದ ಸ್ಟ್ರೆಂತ್ ಯು ನೀಡ್ ಫಾರ್ ಟುಮಾರೋ. ದಟ್ ಮೀನ್ಸ್ ಇವತ್ತು ಕ್ಲಾಸ್ ಕೇಳೋದೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಡಿಫಿಕಲ್ಟ್ ಅನಿಸುತ್ತೆ, ಇಷ್ಟೆಲ್ಲ ಓದಬೇಕಾ, ಎಲ್ಲ ಡಿಫಿಕಲ್ಟ್ ಇರುತ್ತೆ. ಬಟ್ ಇದೆಲ್ಲ ಓದಿದ್ರೆ ಏನಾಗುತ್ತೆ ಅಂದರೆ ನಾಳೆ ನೀವು ಚೆನ್ನಾಗಿರ್ತೀರ. ಓಕೆ, ದ ಸ್ಟ್ರಗಲ್ ಯು ಆರ್ ಇನ್ ಟುಡೇ, ಇವತ್ತು ಕಷ್ಟಪಟ್ಟರೆ ನಾಳೆ ನೀವೇನಾಗುತ್ತೆ ಅಂದರೆ ಚೆನ್ನಾಗಿರ್ತೀರ. ಓಕೆ, ಇದೊಂದು ಸಿಂಪಲ್ ಮೋಟಿವೇಶನ್ಸ್. ಓಕೆ, ಥ್ಯಾಂಕ್ ಯು. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.